father is a farmer who wanted to feed the nation and you wanted to run the nation. Okay, so you are in the system now. So ಈ ಒಂದು ಸಪೋರ್ಟ್ ಫ್ಯಾಮಿಲಿಯಿಂದ ಎಷ್ಟು ಮುಖ್ಯ ಸರ್? ನಿಮ್ಮ ಡ್ಯಾಫ್ ಹೇಗಿತ್ತು ಸರ್? ಡೀಟೇಲ್ಡ್ ಸರ್, ಡ್ಯಾಫ್ ಹೇಗಿತ್ತು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ವ್ಯೂಗೆ? ಸೊ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಆಡಿಯನ್ಸ್ಗೆ ಹೇಳೋದಾದ್ರೆ. ನನ್ನ ಹಾಬೀಸಲ್ಲಿ ಬರೀ ಕನ್ನಡ ಕನ್ನಡ ಅಂತಲೇ ಇದೆ. ಒನ್ ಕನ್ನಡ ಡಿಬೇಟ್, ರೈಟಿಂಗ್ ಕನ್ನಡ ಪೊಯಮ್ಸ್ ಈ ರೀತಿಯೇ ಇತ್ತು. ಸೊ ಫಸ್ಟ್ ಕ್ವಶನ್ ಹಿ ಆಸ್ಟ್ ಇನ್ ವಿಚ್ ಲ್ಯಾಂಗ್ವೇಜ್ ಯು ಡ್ರೀಮ್ ಅಂತ. ಸರ್ ನಾನು ಕನ್ನಡ ಅಂತಲೇ ಹೇಳಿದೆ, ಬರೀ ಕನ್ನಡನ ಅಂದರು. ಅದಾದಮೇಲೆ ನಿನ್ನ ಡ್ರೀಮ್ ಯಾವ ಬಣ್ಣದಲ್ಲಿ ಕಾಣಿಸುತ್ತೆ ಅಂತ ಕೇಳಿದ್ರು. ಅಂದರೆ ಸರ್ ಮಿಕ್ಸ್ ಆಗಿ ಬರುತ್ತೆ ಅಂತ ಹೇಳಿದೆ. ದೆನ್ ಹಿ ಸೆಡ್, ನೀನು ನೋಡಿದ್ರೆ ಒಂದು ಟಿಪಿಕಲ್ ಕನ್ನಡ ಗೈ ಥರ ಕಾಣಿಸ್ತೀಯಾ, ನೀನೇನ ಬೇರೆ ನಾನು ಕನ್ನಡ ಗೈಸ್ಗಳಿಗೆಲ್ಲ ಹೊಡೆಯೋದು ಅಂದ್ಲಿ ಬೆಂಗಳೂರಲ್ಲಿ ಅಂತ. ಇದರೊಳ್ ಶ್ವೇತಾತ ಪತ್ರ ಸ್ಥಗಿತ ದಶಾದಿಶ ಮಂಡಲಂ ಪುದಿದಳ್ ಕಾಡಿತ್ ಅಡಂಗಿತ್ತಿದರೊಳೆ ಕುರುರಾಜಾನ್ವಯಂ ಮತ್ ಪ್ರತಾಪಕ್ಕಿದರಿಂದುವೆ ಆದಿಯಾಯಿತು ಸಾಮಾನ್ಯವೇ ಬಗೆಯೇ ಕೇಳ ಭವತ್ಕೇಶ ಪಾಶ ಪ್ರಪಂಚಂ ಅಂತ. Hi friends, welcome back to Sri Siddhartha School of Engineering podcast. Today we have one more guest, a fantastic guest. ನಿರಂತರ ಸೋಲು ಕಲಿತ ಪಾಠ, ಸೋಲೊಪ್ಪದ ದೃಢ ಸಂಕಲ್ಪ. ಧನಂಜಯ ಅವರಿಗೆ UPSCಯಲ್ಲಿ 554ನೇ ರ್ಯಾಂಕ್, ದೇಶದ ಅತ್ಯಂತ ಕ್ಲಿಷ್ಟಕರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆ. ಧನಂಜಯ who secured All India rank 554 in the UPSC Civil Service examination and is aspiring to serve the nation through the Indian Police Service or the Indian Revenue Service. He comes from a humble background as the son of a farmer from a small village where values of hard work, perseverance and resilience shaped his journey from an early age. Alongside his preparation journey, Dhananjaya worked as a mentor and faculty member across multiple institutions for nearly 3 years, guiding and mentoring more than 500 students. Through teaching and mentorship, he developed a strong commitment to knowledge, sharing and helping others achieve their goals. An avid reader and lifelong learner, Dhananjaya has read more than 100 fiction books and built a personal library of over 1,000 books. His interest in ethics and public thought also led him to translate a book on ethics from English to Kannada, making important ideas more accessible to regional readers. His UPSC journey stands as a testament to determination and consistency. Over 7 years, through 5 attempts, 4 mains examination and 3 interview stages, he continued striving towards his goal and ultimately secured All India rank 554. Dhananjaya believes that public service is a meaningful platform to contribute to society and hopes to uphold values of integrity, empathy and dedication in his future career. ಸೊ ನೀವೆಲ್ಲ ಅಂದ್ಕೊಂಡಿರ್ತೀರ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ UPSC. ಸೊ ಅದನ್ನು ಕ್ಲಿಯರ್ ಮಾಡಿರುವಂಥ ಧನಂಜಯ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು. ಸೊ ವೆಲ್ಕಮ್ ಟು ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಪಾಡ್ಕಾಸ್ಟ್ ಸರ್. ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಸರ್. ಸರ್, ಲೈಕ್ ವಿಲ್ ಗೋನಾ ಡ್ವೆಲ್ ಇನ್ ಟು ದ ಕ್ವಶನ್ ಸ್ಟ್ರೈಟ್ ಅವೇ. ನೀವೊಬ್ರು ಫಾರ್ಮರ್ ಸನ್, ಓಕೆ. ಭಾಳಷ್ಟು ಜನಕ್ಕೆ ಅಡಲ್ ಇರುತ್ತೆ, ಓಕೆ, ನನಗೆ ಇದು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ದೇರ್ ಆರ್ ಲ್ಯಾಕ್ಸ್ ಆಫ್ ಪೀಪಲ್ ಇನ್ ದ ಅರ್ಬನ್ ವೇ ದೇ ಹ್ಯಾವ್ ಆಲ್ಮೋಸ್ಟ್ ಆಲ್ ದ ಲಕ್ಸುರಿ ಟು ಕ್ಲಿಯರ್ ದ ಎಕ್ಸಾಮ್. ಕೋಚಿಂಗ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋ ಮೆಟೀರಿಯಲ್ಸ್ ಆಗಿರ್ಬೋದು. ಸೊ ಆ ಸ್ಟ್ರೆಂತ್ನ ನೀವು ಹೆಂಗೆ ತೊಗೊಂಡ್ರಿ ಸರ್? ಲೈಕ್ ನಾನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವಾಗ ಅನ್ನಿಸ್ತು? ಸರ್ ಜನರಲಿ ಮುಂಚೆ ನಂದು PUC ಆ ರೀತಿ ಇದ್ದಾಗೆಲ್ಲ ನಂದು ಇದ್ದಿದ್ದ ಡ್ರೀಮೇ ಬೇರೆ. ಐ ವಾಂಟೆಡ್ ಟು ಗೋ ಫಾರ್ ದ ಫಿಲ್ಮ್ ಡೈರೆಕ್ಷನ್, ಈ ರೀತಿ ಏನೇನೋ ಇದಿತ್ತು ಇಂಟ್ರೆಸ್ಟ್. ಬಟ್ ಡಿಗ್ರಿಗೆ ಬಂದಾಗ, ಗ್ರಾಜುಯೇಷನ್ ಬಂದಾಗ 2016-17 ನಂದಿನಿ ಮ್ಯಾಮ್ ಅವ್ರದ್ದು ಕ್ಲಿಯರ್ ಆಯಿತು. ಆಲ್ ಇಂಡಿಯಾ ರ್ಯಾಂಕ್ 1 ಬಂತು, ಕೋಲಾರ ನಂದಿನಿ ಮ್ಯಾಮು. ಸೊ ಅದಾದಮೇಲೆ DK ರವಿ ಅವ್ರದ್ದು ಸ್ಟೋರಿಗಳನ್ನ ನೋಡ್ತಾ ಇದ್ದಾಗ ಅದೊಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗೇ ಇರ್ತಿತ್ತು ಸರ್. DK ರವಿ ಅವ್ರದ್ದು ಸ್ಟೋರಿಯನ್ನು ನೋಡಿದ್ರು, ಫ್ಯಾಮಿಲಿ ಸ್ಟೋರಿ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಸ್ಟೋರಿ ರೀತಿಯೇ ಸ್ವಲ್ಪ ಸಿಮಿಲರ್ ಇರ್ತಿದ್ರಿಂದ ಸೊ ನಾವು ಏನಕ್ಕೆ ಆ ರೀತಿ ಟ್ರೈ ಮಾಡಬಾರ್ದು ಅಂತ ಇನ್ ದಟ್ ಪರ್ಟಿಕ್ಯುಲರ್ ಮೂಮೆಂಟಲ್ಲೇ ರವಿ ಡಿ ಚನ್ನಣ್ಣ ಅವ್ರದ್ದು ಒಂದು ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ ಬಂತು. ಸೊ ಅದು ನಮ್ಮನ್ನು ಈ ಕಡೆ ಶಿಫ್ಟ್ ಮಾಡಿಸ್ತು ಸರ್. ಆ್ಯಂಡ್ ಇನಿಷಿಯಲಿ ನಾನು ಕೂಡ ನಮ್ಮ ಫ್ಯಾಮಿಲಿಗೆ ಹೇಳಿದಾಗ, ನಮ್ಮ ಅಪ್ಪ ಅವ್ರಿಗೆ ಹೇಳಿದಾಗ, ಸೊ ಹೀ ಸಪೋರ್ಟೆಡ್. ಮುಂಚೆಯಿಂದನೂ ಅಷ್ಟೇ ನಮ್ಮ ತಂದೆ. ಸೊ ಓದ್ತೀನಿ ಅಂದಾಗೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಸೊ ನೋಡೋಣ, ಒಂದು ವರ್ಷ ಹೋಗಿ ಮಾಡ್ಕೊಂಡು ಬರೋಣ. ಸೊ ಆಗಲಿಲ್ಲ ಅಂದರೆ ಬೇಕಿದ್ರೆ ಓಕೆ, ಬಟ್ ಟ್ರೈ ಮಾಡೋದೇ ಬೇಡ ಅನ್ನೋಂಥದ್ದು ಏನಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಐ ವೆಂಟ್ ಸರ್. ಆ ರೀತಿ ಸ್ಟಾರ್ಟ್ ಮಾಡಿದ್ದು. ಸರ್, ಯುವರ್ ಫಾದರ್ is a farmer who wanted to feed the nation and you wanted to run the nation. Okay, so you are in the system now. So ಈ ಒಂದು ಸಪೋರ್ಟ್ ಫ್ಯಾಮಿಲಿಯಿಂದ ಎಷ್ಟು ಮುಖ್ಯ? ಸೊ ಲೈಕ್ ಯಾವ ರೀತಿ ಸಪೋರ್ಟ್ ಬಂತು ಸರ್ ನಿಮ್ಮ ಪ್ರಿಪ್ರೇಷನ್ ಟೈಮಲ್ಲಿ? ಬಿಕಾಸ್ ಯು ಟುಕ್ ಆಲ್ಮೋಸ್ಟ್ 7 ಲಾಂಗ್ ಇಯರ್ಸ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಸೊ ಸಪೋರ್ಟ್ ಹೆಂಗಿತ್ತು ಸರ್, ಫ್ಯಾಮಿಲಿ ಸಪೋರ್ಟು? ಸೊ ಈ ಒಂದು ಎಕ್ಸಾಮಿಗೆ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ? ಸರ್ ಜನರಲಿ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದ ಫ್ಯಾಮಿಲಿ ವಿಚ್ ಐ ಹ್ಯಾವ್. ಏನಕ್ಕೆ ಅಂದರೆ ತುಂಬ ಸಲ ಅಂದ್ಕೊಳ್ತಾ ಇರ್ತೀನಿ, ಪ್ರತಿ ಸಲ ಸೋತಾಗ ಹೋದಾಗಲೂ. ನೆನ್ನೆ ಅಷ್ಟೇ ಪ್ರಿಲಿಮ್ಸ್ ರಿಸಲ್ಟ್ ಬಂತು.
ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಆ ಪ್ರಿಲಿಮ್ಸ್ ರಿಸಲ್ಟ್ ನೋಡಿಬಿಟ್ಟು ಅವ್ರ ಮನೆಗೆ ಹೇಳ್ಕೋಬೇಕಾದ್ರೆ ಯಾವ ರೀತಿ ಫೀಲ್ ಆಗ್ತಾರೆ ಐನೋ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆ ರೀತಿ ನಂದು ಪ್ರತಿ ವರ್ಷ ರಿಸಲ್ಟು, ಪ್ರಿಲಿಮ್ಸ್ ರಿಸಲ್ಟು, ಮೇನ್ಸ್ ರಿಸಲ್ಟು, ಈ ರೀತಿ ಆ PDF ರಿಸಲ್ಟ್ ನೋಡಿ ಫೇಲ್ ಆದಾಗೆಲ್ಲ ಮನೆಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ತಂದೆ ಯಾವಾಗಲೂ ಮೋಟಿವೇಟ್ ಮಾಡಿ ಕಳಿಸ್ತಿದ್ರು. ಇಲ್ಲ ಇದೊಂದು ಸಲ ಟ್ರೈ ಮಾಡಿಬಿಡು, ಓದ್ತೀಯಾ ಮಾಡು. ಯಾಕಂದರೆ ಇಂಟರ್ವ್ಯೂ ಸ್ಟೇಜ್ ಗಂಟ ಹೋಗ್ತಿತ್ತು, ಆ ನಂಬಿಕೆ ಇರ್ತಿತ್ತು ಅವ್ರಿಗೆ. ಅದು ಅಲ್ಲದೆ ನಂದು 22 ಫಸ್ಟ್ ಇಂಟರ್ವ್ಯೂ ಹೋದಾಗ ಊರಲ್ಲೆಲ್ಲ ಏನು ಮಾಡಿಬಿಟ್ರು, ಆಲ್ರೆಡಿ ಆಗೇ ಹೋಯಿತು ಅನ್ನೋ ಲೆವೆಲ್ಗೆ ಇದಾಗೋಗಿತ್ತು. ಸೊ ಅದು ಕೂಡ ಊರಲ್ಲಿ ಸಿಕ್ಕಾಬಿಟ್ಟೆ ಒಂದು ನೆಗೆಟಿವ್ ಬೇರೆ ಆಗಲಿಲ್ವಲ್ಲ ಅನ್ನೋಂಥದ್ದು. ಮತ್ತೆ 23 ಅಟೆಂಪ್ಟ್ ಸ್ಕಿಪ್ ಮಾಡಿದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. 24 ಅಟೆಂಪ್ಟು ಇಂಟರ್ವ್ಯೂಗೆ ಹೋದಾಗ ಸೊ ಈ ಸಲ ಆಗೇ ಬಿಡುತ್ತೆ ಅನ್ನೋ ಲೆವೆಲ್ಗಿತ್ತು, ಬಟ್ ಅದು ಫೇಲ್ ಆಯಿತು. ಸೊ ಹಾಗೆಲ್ಲ ನನಗೆ ಎಷ್ಟು ಲಕ್ಕಿ ಅನಿಸುತ್ತೆ ಅಂದರೆ ಎಕ್ಸಾಮ್ ಫೇಲ್ ಆದ್ರೂ ಕೂಡ ಸೊ ಫ್ಯಾಮಿಲಿ ಮುಂದೆ ತಳ್ತಿದ್ರು. ಇಲ್ಲ ಇದೊಂದು ಸಲ ಟ್ರೈ ಮಾಡಿ ನೋಡು. ನಾನೇ ಬಿಟ್ಬಿಡೋಣ ಅಂದ್ಕೊಂಡೆ 24 ಬಟ್ ಆದರೂ ಕೂಡ ಅವರು ಇದೊಂದು ಸಲ ಟ್ರೈ ಮಾಡಿ ನೋಡು, ಆಗುತ್ತೆ, ಟ್ರೈ ಮಾಡು ಅನ್ನೋಂಥ ಒಂದು ಆ ಮೋಟಿವೇಶನ್ ಅಂತೂ ಇದ್ದೇ ಇತ್ತು ಸರ್. ಆ್ಯಂಡ್ ಇನ್ನೊಂದೇನು ಅಂದರೆ ನಮ್ಮ ತಂದೆ ಅವರು ಆಗ್ಲಿಂದನೂ ಅವರು ಚಿಕ್ಕ ವಯಸ್ಸಿಂದನೂ ಕೂಡ ಅವರು ಕೆಲಸ ಮಾಡ್ಕೊಂಡೇ ಬಂದಂಥವ್ರು. ಫಾರ್ಮಲ್ ಕೆಲಸ ಮಾಡಿಕೊಂಡು, ಹಳ್ಳಿ ಕೆಲಸ ಮಾಡಿಕೊಂಡು, ಈಗ ನಮ್ಮನೆ ಹಸುಗಳಿದೆ, ಹಸು ನೋಡಿಕೊಂಡು ಈ ರೀತಿಯೇ ಬಂದಂಥವ್ರು. ಸ್ಟಿಲ್ ಅವ್ರು ಏನಂತ ಹೇಳ್ತಿದ್ರು ಅಂದರೆ, ನೀನು ವರ್ಕ್ ಮಾಡೋದು ಬೇಡ, ನೀನು ಓದಬೇಕು ಅಂದರೆ ನಾನು ಏನು ಬೇಕು ಸಪೋರ್ಟ್ ನಾನು ಮಾಡ್ತೀನಿ, ಯು ಡೂ ದಟ್ ಅಂತ. ಆ್ಯಂಡ್ ಅದ್ರ ಜೊತೆ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡವನು ನನ್ನ ತಮ್ಮ, ಮೈ ಬ್ರದರ್. ಸೊ ಅವನದು MCOM ಮುಗಿಸಿ ಅವನು ಕೂಡ ಮನೇಲಿದ್ದು. ಸೊ ಅವನೇನು ಮಾಡ್ತಿದ್ದ, ನೀನು ಓದು, ಅಲ್ಲಿವರೆಗೂ ನನ್ನ ಮನೇಲಿ ಅಪ್ಪ ಅಮ್ಮ ನೋಡ್ಕೋತೀನಿ ಅಂತ. ಈಗ ಅವನನ್ನು ಕರ್ಸಿದ್ದೀನಿ ನಾನು ಮತ್ತೆ ಬೆಂಗಳೂರಿಗೆ ಅವನು ಓದಲಿಕ್ಕೆ. ಸೊ ಬಟ್ ಸೊ ಅಲ್ಲಿವರೆಗೂ ನಾನು ಅದು ಕ್ಲಿಯರ್ ಆಗೋವರೆಗೂ ಪ್ರತಿ ವರ್ಷ ಸೊ ಹಿ ಹ್ಯಾಡ್ ಹೋಪ್, ಆಗುತ್ತೆ ಆಗೋವರೆಗೂ ನೀನು ಮಾಡ್ಕೊ, ನನ್ನ ಫ್ಯೂಚರ್ ಬೇಕಿದ್ರೆ 1-2 ವರ್ಷ ಸ್ಟಾಪ್ ಮಾಡ್ತೀನಿ, ಬಟ್ ಯು ಮಸ್ಟ್ ಕ್ಲಿಯರ್ ಅಂತ. ಈ ರೀತಿ ಸಪೋರ್ಟ್ ಸಿಕ್ಕಿದ್ದು. ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ಐ ಫೆಲ್ಟ್ ವೆರಿ ಲಕ್ಕಿ. ಸೊ ನನ್ನ ಸ್ಟೂಡೆಂಟ್ಸ್ಗಳನ್ನ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀನಲ್ಲ ಸರ್, ಅವ್ರು ಹೇಳ್ತಾ ಇರ್ಬೇಕಾದ್ರೆ, ಸರ್ ನಮ್ಮ ಫ್ಯಾಮಿಲಿ ಈ ರೀತಿ ಸಪೋರ್ಟ್ ಮಾಡಲ್ಲ, ನಮ್ಮ ಮನೆಯವರು ಈ ರೀತಿ ಸಪೋರ್ಟ್ ಮಾಡಲ್ಲ, ಅಂದರೆ ನಮಗೆ ಏನಾದರೂ ಹುಷಾರಿಲ್ಲ ಅಂದರೆ ಮನೆಗೆ ಹೋಗಬೇಕು. ಸೊ ಈ ರೀತಿ ಎಲ್ಲ ನೋಡ್ತಾ ಬಂದಾಗ ಸೊ ಐ ಆಮ್ ವೆರಿ ಲಕ್ಕಿ ಅಂತ ಅನಿಸುತ್ತೆ. ಬಿಕಾಸ್ ಈ 7 years ಇಟ್ಸ್ ಬಿಕಾಸ್ ಆಫ್ ದೆಮ್ ಐ ಸಸ್ಟೈನ್ಡ್ ಇಯರ್. ನಿಮ್ಮ ಎಜುಕೇಷನ್ ಬಗ್ಗೆ ಲೈಕ್ ಮಾತಾಡಬೇಕು ಅಂದರೆ ಸರ್, ಹೆಂಗೆ ನೀವು ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟಾ ಲೈಕ್ ಓದುವಾಗ, ಲೈಕ್ ಹೌ ವಾಸ್ ಯುವರ್ ಸೊ ಅಕಾಡೆಮಿಕ್ ಜರ್ನಿ, ನಿಮ್ಮ ಅಕಾಡೆಮಿಕ್ ಜರ್ನಿ ಹೇಗಿತ್ತು? ಸರ್ ಜನರಲಿ ಐ ವಾಸ್ ಗುಡ್ ಅಟ್ ಅಕಾಡೆಮಿಕ್ಸ್. ಅಂದರೆ ನಂದು ಸ್ಟಾರ್ಟಿಂಗಿಂದನೂ ಕೂಡ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಆ ರೇಂಜಲ್ಲೇ ಇರ್ತದೆ. ಕನ್ನಡ ಮೀಡಿಯಂ? ಕನ್ನಡ ಮೀಡಿಯಂ 10th ನಾನು ಕನ್ನಡ ಮೀಡಿಯಂ ಓದಿದ್ದು. ಬಟ್ ನಂದೇನಪ್ಪ ಅಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಇಂಟ್ರೆಸ್ಟ್ಗಳು ಜಾಸ್ತಿ ಇದ್ದಿದ್ದರಿಂದ ಒಂದು ಸ್ವಲ್ಪ ಮಾರ್ಕ್ಸಲ್ಲಿ ಇದು ಮಾಡಿ ಅಕಾಡೆಮಿಕ್ ಸ್ವಲ್ಪ ಇದು ಮಾಡ್ತಿದ್ದೆ. ನಾನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದೆ, ಡ್ರಾಮಾಗಳು ಡೈರೆಕ್ಟ್ ಮಾಡ್ತಿದ್ದೆ. ಸೊ ಈ ರೀತಿ ಪಾರ್ಟಿಸಿಪೇಟ್ ಮಾಡ್ತಿದ್ದರಿಂದ ಸ್ಟಿಲ್ ಐ ಯೂಸ್ ಟು ಗೆಟ್ ಅರೌಂಡ್ 85%. PUCಯಲ್ಲೂ ನಂದು 83% ಇದೆ. ಡಿಗ್ರಿ ಬಂದಾಗ ನನಗೊಂದು ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಯಿತು ಮನೆಯಲ್ಲಿ. ಸೊ ಅಂದರೆ ಹಸುಗಳೆಲ್ಲ ಇದ್ವಲ್ಲ, ಅವೆಲ್ಲ ವರ್ಕ್ಲೋಡ್ ಜಾಸ್ತಿ ಇದ್ರಿಂದ ಸ್ವಲ್ಪ ಕಡಿಮೆ ಆಯಿತು. ಅಕಾಡೆಮಿಕಲಿ ಇಫ್ ಐ ಟ್ರೈಡ್ ತುಂಬ ಚೆನ್ನಾಗಿ ಮಾಡಿದಿದ್ರೆ ಐ ವಾಸ್ ವೆರಿ ಗುಡ್ ಸ್ಟೂಡೆಂಟ್ ರೀತಿಯೇ ಇರ್ತಿದ್ದೆ. ಬಟ್ ಅದು ಇದು ಸ್ವಲ್ಪ ಇಂಟ್ರೆಸ್ಟ್ಗಳು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಬಟ್ ವೆನ್ ಇಟ್ ಕಮ್ಸ್ ಟು UPSC, ಸಿನ್ಸ್ ಫ್ರಮ್ ದ ಫಸ್ಟ್ ಅಟೆಂಪ್ಟು ಐ ಸ್ಟಡಿಡ್ ಲೈಕ್ ಆಗಲೇಬೇಕು ಅಂತ. ಆ್ಯಂಡ್ ವೆನ್ ಐ ಎಂಟರ್ಡ್ UPSC ಕೂಡ ಸೊ ನನಗಾಗ 20 years 2019 May 30 ನಾನು ಹೈದರಾಬಾದ್ಗೆ ಹೋಗಿದ್ದು. June 13 ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಗ ಆ ವರ್ಷ ಏನಾದರೂ ನಾನು ಕ್ಲಿಯರ್ ಮಾಡಿದ್ದಿದ್ರೆ ಐ ವುಡ್ ಹ್ಯಾವ್ ಬಿನ್ ದ ಫಸ್ಟ್ ಯಂಗೆಸ್ಟ್. ಸೊ ಅದೊಂದು ಇದಿತ್ತು ನನಗೆ ಆಸೆ, ಸೊ ಮಾಡಬೇಡ ಅಂತ. ಸೊ ಐ ವಾಸ್ ವೆರಿ ಗುಡ್ ಅಟ್ ಸ್ಟಡಿಂಗ್ ಆ್ಯಂಡ್ ಐ ಕ್ಲಿಯರ್ ದ ಫಸ್ಟ್ ಅಟೆಂಪ್ಟ್ ಆಲ್ಸೋ. ಬಟ್ ಆ ಬೇಸಿಕ್ UPSC ಕೆಲವೊಂದು ಗೊತ್ತಾಗಲಿಲ್ಲ. ಸೊ ದಿಸ್ ವಾಸ್ ದ ಪ್ರಾಬ್ಲಮ್ ಅಂತ. ಸರ್ ಆಲ್ಮೋಸ್ಟ್ 5 ಅಟೆಂಪ್ಟ್ಸ್ UPSC ಕೊಟ್ಟಿದ್ದೀರಾ, 7 years ಲಾಂಗ್ ಜರ್ನಿ. ಡೌನ್ ದ ಲೈನ್ ಲೈಕ್ ಸಮ್ ಟೈಮ್ ಯು ಥಾಟ್ ಲೈಕ್ ಇದಾಗಲ್ಲ ನನ್ನ ಕೈನಲ್ಲಿ, ಐ ವಿಲ್ ಗೋನಾ ಕ್ವಿಟ್ ಅಂತ ಅನಿಸಿದ್ದಿದೆಯಾ? ಅಂದರೆ ಸರ್ ನನಗೆ 2024 ಇಂಟರ್ವ್ಯೂ ಯಾವಾಗ ಫೇಲ್ ಆಯಿತು, ದಟ್ ವಾಸ್ ದ ಮೊಮೆಂಟ್ ಐ ವಾಸ್ ವೆರಿ ಫ್ರಸ್ಟ್ರೇಟೆಡ್ ಆ್ಯಕ್ಚುಲಿ. ಅಂದರೆ 23 ನಾನು ಫಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಮುಗಿದ ಮೇಲೆ ಸೊ ನಾನು ಮೆಂಟರ್ಶಿಪ್ ಆಗಿ ಮೆಂಟರ್ಶಿಪ್ ಕೆಲಸಕ್ಕೆ ಸೇರಿಕೊಂಡೆ, ಮೆಂಟರಾಗಿ ವರ್ಕ್ ಮಾಡ್ತಿದ್ದೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಗೈಡ್ ಮಾಡ್ತಾಯಿದ್ದೆ. ಅದರಲ್ಲೇ ಒಂದು ರೀತಿ ಹ್ಯಾಪಿನೆಸ್ ಸಿಕ್ಕಿತ್ತು. ಮತ್ತು ಒಂದು 2-3 ಸಬ್ಜೆಕ್ಟು ಟೀಚು ಮಾಡ್ತಿದ್ದೆ ಹಲವಾರು ಇನ್ಸ್ಟಿಟ್ಯೂಟ್ಗಳಲ್ಲಿ. ಅದು ಕೂಡ ಒಂದು ನೆಮ್ಮದಿ ರೀತಿ ಕೊಟ್ಟಿತ್ತು. ಮತ್ತೆ ಇನ್ನೊಂದು ಅಟೆಂಪ್ಟ್ ಕೊಟ್ಬಿಡೋಣ ನೋಡೋಣ ಅಂತ ಹೇಳಿ ಸೊ ನಮ್ಮ ಫ್ರೆಂಡ್ಸು ಭಾನು ಸರ್, ಭರತ್ ಇವರೆಲ್ಲ ಇದ್ದರು. ಅವ್ರ ಜೊತೆ ಸೇರ್ಕೊಂಡು ಕೂತ್ಕೊಂಡು ಓದ್ತಾ ಇದ್ದೆ. ಬಟ್ ಆ ಮೂಮೆಂಟು ಆಗಲಿಲ್ಲ ಅಂದಾಗ ಜಸ್ಟ್ 11 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಇಲ್ಲ ನನ್ನ ಕೈಲಿ ಸಾಕು, ನಾನು ಆಗಲ್ಲ ಅಂತ ಹೇಳಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಗ ನನ್ನ ಫ್ಯಾಮಿಲಿ ಮತ್ತು ನನ್ನ ವುಡ್ ಬಿ ಮೈ ಗರ್ಲ್ ಫ್ರೆಂಡು, ಶೀ ಸಪೋರ್ಟೆಡ್ ಮಿ. ಸೊ ಇಲ್ಲ ಮಾಡು, ಇದೊಂದು ಸಲ ಟ್ರೈ ಮಾಡು ಅಂತ ಹೇಳಿ ಪುಷ್ ಮಾಡಿದಂಥವ್ರು. ಸೊ ಇಲ್ಲಾಂದರೆ 24 ಬಿಟ್ಬಿಡ್ತಿದ್ದೆ ಸರ್. ಆ್ಯಂಡ್ ಈ ಅಟೆಂಪ್ಟಲ್ಲೂ ಕೂಡ ಐ ಥಾಟ್ ಇದಾಗಲಿಲ್ಲ ಅಂದರೆ ಸಾಕು, ಇನ್ಮೇಲೆ ಬೇಡ ಅಂತ ಹೇಳಿ ಸೊ ಆಲ್ಮೋಸ್ಟ್ ಕ್ವಿಟ್ ಮಾಡಿ ನಾನು ಎಲ್ಲ ಇನ್ಸ್ಟಿಟ್ಯೂಟ್ಗಳ ಜೊತೆ ಮಾತಾಡ್ಕೊಂಡು ಬಂದಿದ್ದೆ. ಟೀಚರ್ ಆಗಿನೋ ಮೆಂಟರ್ ಆಗಿನೋ ಕೆಲಸ ಮಾಡಿಕೊಂಡೇ ಮುಂದುವರಿಯೋಣ ಅನ್ನೋದೊಂದು ಮೈಂಡಲ್ಲಿ ಬಂದುಬಿಟ್ಟಿತ್ತು. ಬಟ್ ಬೈ ಗಾಡ್ ಗ್ರೇಸ್. ಸೂಪರ್ ಸರ್. ಪ್ರಿಲಿಮ್ಸಿಗೆ ಒಂದು ಸ್ಟ್ರಾಟಜಿ ಇರುತ್ತೆ, ಮೇನ್ಸಿಗೆ ಒಂದು ಸ್ಟ್ರಾಟಜಿ ಇರುತ್ತೆ, ಇಂಟರ್ವ್ಯೂಗೆ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಆ್ಯಸ್ ಎ ಸ್ಟೂಡೆಂಟ್ ಇಫ್ ಐ ವಾಂಟೆಡ್ ಟು ಸ್ಟಾರ್ಟ್ ಮೈ UPSC ಜರ್ನಿ, ಸೊ ಲೈಕ್ ಅಪ್ರೋಚ್ ಲೈಫ್ ಇನ್ ರಿವರ್ಸ್ ವೇ ಅಂತ ಹೇಳ್ತೀವಿ. ಅಂದರೆ ಇಂಟರ್ವ್ಯೂವಿಂದ ಉಲ್ಟಾ ಬರಬೇಕಾ ಅಥವಾ ಪ್ರಿಲಿಮ್ಸಿಂದನೇ ಮುಂದಕ್ಕೆ ಹೋಗ್ಬೇಕಾ? ಲೈಕ್ ವಾಟ್ ವಾಸ್ ಯುವರ್ ಸ್ಟ್ರಾಟಜಿ ಫಾರ್ UPSC? ಸರ್ ಆ್ಯಕ್ಚುಲಿ ನನ್ನ ಸ್ಟ್ರಾಟಜಿ ನನಗೆ ಫೇಲ್ ಆಯಿತು. ಏನಕ್ಕೆ ಅಂದರೆ 7 ವರ್ಷ ನಾನು ಇರಲಿಕ್ಕೆ ಮುಖ್ಯವಾದ ಕಾರಣ
ಐ ಫೋಕಸ್ಡ್ ಪ್ರಿಲಿಮ್ಸ್ ಫಸ್ಟ್. ಪ್ರಿಲಿಮ್ಸ್ನ ಫಸ್ಟ್ ಫೋಕಸ್ ಮಾಡಿಕೊಂಡು ಆಮೇಲೆ ನೋಡ್ಕೊಬೋಣ ಪ್ರಿಲಿಮ್ಸ್ ಆಗಿಬಿಡಲಿ ಅಂತ ಆ ಲೆವೆಲ್ಗೆ ಆಗಿದ್ದು. ನಾನು ಇದುವರೆಗೆ ಯಾವ್ಯಾವ ಸೀರಿಯಸ್ ಅಟೆಂಪ್ಟ್ ಕೊಟ್ಟಿದ್ದೀನಿ ಎಲ್ಲ ಅಟೆಂಪ್ಟು ಐ ಕ್ಲಿಯರ್ ಪ್ರಿಲಿಮ್ಸ್. ಬಟ್ ಮೇನ್ ಪ್ರಾಬ್ಲಮ್ ವಾಸ್ ಮೇನ್ಸ್. ಸೊ ನಾನು ಅದಕ್ಕೆ ಹೇಳೋಂಥದ್ದು ನೀವು ಹೇಳ್ದಂಗೆ ಮುಂಚೆನೇ ರಿವರ್ಸ್ ಆಗೇ ಬರಬೇಕು. ಫಸ್ಟು ಯಾವುದೇ ಸ್ಟೂಡೆಂಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವೆದರ್ ಹಿ ಹ್ಯಾಸ್ ಸೂಟಬಲ್ ಕ್ವಾಲಿಟೀಸ್ ಫಾರ್ ಟು ಬಿಕಮ್ ಅ ಸಿವಿಲ್ ಸರ್ವೆಂಟ್, ಹಿ ಆರ್ ಶಿ ಹ್ಯಾಸ್ ಟು ಚೆಕ್ ದಟ್ ಒನ್. ಅಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಫೀಸರ್ ಲೈಕ್ ಕ್ವಾಲಿಟಿ ಅಂತ ಸರ್. ವಾಟ್ ಈಸ್ ದಟ್ ಲಿಟ್ಮಸ್ ಟೆಸ್ಟ್ ದೇ ಸಪೋಸ್ ಟು ಡು? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸಿವಿಲ್ ಸರ್ವೆಂಟ್ ಆಗಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಒಬ್ಬ IAS ಆಫೀಸರ್ನೇ ತೊಗೊಂಡ್ರೆ ಹಿ ಹ್ಯಾಸ್ ಟು ಮೇಂಟೈನ್ 20+ ಡಿಪಾರ್ಟ್ಮೆಂಟ್ಸ್. ಸೊ ಒಂದು 20+ ಡಿಪಾರ್ಟ್ಮೆಂಟ್ಸನ್ನು ಮತ್ತು ಪೊಲಿಟಿಕಲ್ ಪ್ರೆಷರ್ ಇರುತ್ತೆ, ಸುಪೀರಿಯರ್ ಪ್ರೆಷರ್ ಇರುತ್ತೆ, ಪೀಪಲ್ ಪ್ರೆಷರ್ ಇರುತ್ತೆ. ಇವನ್ನೆಲ್ಲ ಮೇಂಟೈನ್ ಮಾಡೋಷ್ಟು ಪ್ರೆಷರ್ನ ಮೇಂಟೈನ್ ಮಾಡೋಷ್ಟು ತಾಳ್ಮೆ ಅವ್ರಿಗೆ ಇರಬೇಕು. ಸೊ ದಟ್ ಅಮೌಂಟ್ ಆಫ್ ಡಿಸಿಪ್ಲಿನ್ ಇರಬೇಕು, ದಟ್ ಅಮೌಂಟ್ ಆಫ್ ಪರ್ಸಿವರೆನ್ಸು ಮತ್ತೆ ಇದು ಮಾಡೋಂಥದ್ದು. ಆ್ಯಂಡ್ ಅದಾದಮೇಲೆ ಏನೇ ಕಾನ್ಫ್ಲಿಕ್ಟ್ ಬಂದರೂ ಅದನ್ನು ರೆಸೊಲ್ಯೂಷನ್ ಮಾಡೋವಂಥದ್ದು, ಎಮೋಷ್ನಲ್ ಇಂಟೆಲಿಜೆನ್ಸು, ತನ್ನ ಎಮೋಷನ್ಸ್ಗಳನ್ನು ಮ್ಯಾನೇಜ್ ಮಾಡ್ಕೊಳ್ಳೋಂಥದ್ದು, ಈ ರೀತಿ ಹಲವಾರು ಕ್ವಾಲಿಟೀಸ್ ಸರ್. ಈವನ್ ಪರ್ಸ್ನಾಲಿಟಿ ಟೆಸ್ಟಲ್ಲೂ ದೇ ವಿಲ್ ಚೆಕ್ ಫಾರ್ ದಟ್. ಸೊ ನಾವೇನಂತ ಅಂದ್ಕೊಂಡು ಹೋಗಿರ್ತೀವಿ ಅಂದರೆ ದೇ ವಿಲ್ ಚೆಕ್ ಫಾರ್ ನಾಲೆಡ್ಜ್ ಅಂತ, ಬಟ್ ಜನರಲಿ ದೇ ವೋಂಟ್ ಚೆಕ್ ದ ನಾಲೆಡ್ಜ್, ದೇ ವಿಲ್ ಚೆಕ್ ದೀಸ್ ಕೈಂಡ್ ಆಫ್ ಪರ್ಸ್ನಾಲಿಟಿ ಟ್ರೈಟ್ಸ್ಗಳಿರ್ತಾವಲ್ಲ ಅವನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಅಂದರೆ ದಟ್ ಪರ್ಸನ್ ವೆದರ್ ಹಿ ಈಸ್ ಸೂಟಬಲ್ ಆರ್ ನಾಟ್ ಫಾರ್ ಎನ್ ಆಫೀಸರ್, ಅದನ್ನು ಫಸ್ಟೇ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಸರ್. ಈಗ ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ಟು ನಮ್ಮ ಹತ್ರ ಬಂದು ಸರ್ ನನಗೆ 6 ಅವರ್ ಓದೋಕ್ಕಾಗಲ್ಲ, 4 ಅವರ್ ಓದೋಕ್ಕಾಗಲ್ಲ, ಅಂದರೆ ದಿಸ್ ಫೀಲ್ಡ್ ಈಸ್ ನಾಟ್ ಸೂಟಬಲ್ ಫಾರ್ ದೆಮ್ ಅಂತ. ಏನಕ್ಕೆ ಅಂದರೆ ಯು ಹ್ಯಾವ್ ಟು ವರ್ಕ್ 12 hours, ಯು ಹ್ಯಾವ್ ಟು ವರ್ಕ್ 24/7 ಆಲ್ಸೋ ವೆನ್ ದ ಟೈಮ್ ಕಮ್ಸ್. ಸೊ ಅಂಥ ಸಿಚುವೇಷನ್ಸ್ ಬಂದಾಗ ಒಬ್ಬ ಆಫೀಸರ್ ಆಗಲಿಕ್ಕೆ ಹೋದಂಥವ್ರು ಯು ಹ್ಯಾವ್ ಟು ಡೂ ದಟ್. ಆ್ಯಂಡ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಬಂದು ಸರ್ ನಾನು ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ಇಂಗ್ಲೀಷ್ ಮಾಡೋಕ್ಕೆ ಬರಲ್ಲ ಅಂದಾಗ ನಾನು ಹೇಳ್ತೀನಿ, ಈಗ ಜನರಲಿ ಒಂದು ಸೊಸೈಟಿಯಲ್ಲಿ ಒಬ್ಬ DC ಆಗಿ ಇಂಗ್ಲೀಷ್ ಬರಲ್ಲ ಅಂದರೆ ಏನಂತಾರೆ? ಹೌದು. ಸೊ ಈ ರೀತಿ ಮೈಂಡ್ಸೆಟ್ ಅಂತೂ ಇರಬಾರ್ದು. ಆ್ಯಂಡ್ ಇನ್ನೊಂದೇನಿರುತ್ತೆ ಅಂದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ನನ್ನ ಕೈಲಾಗುತ್ತಾ, ನಾನು ಮಾಡ್ತೀನಾ, ಸೊ ನಾನು ಅಷ್ಟೊಂದು ಇಂಟೆಲಿಜೆಂಟಾ, ಈ ರೀತಿ ತಾವೇ ಡೌಟ್ ಇಟ್ಕೊಂಡು ಬಂದಿರ್ತಾರೆ. ಮತ್ತು ಇನ್ನೊಂದೇನು ಅಂದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಬೇರೆಯವ್ರ ಪೇರೆಂಟ್ ಪುಷ್ ಮಾಡಿ ಕಳಿಸಿರ್ತಾರೆ, ಯಾರೋ ಪುಷ್ ಮಾಡಿರ್ತಾರೆ. ಮತ್ತು ಇನ್ನೂ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ಟು ಆ ಕ್ಷಣಕ್ಕೆ ಮೋಟಿವೇಶನ್ ಆಗಿ ಬಂದ್ಬಿಟ್ಟಿರ್ತಾರೆ. ಸೊ ಈ ರೀತಿ ಎಲ್ಲ ಇರುತ್ತೆ. ಬಟ್ ದಟ್ ಇಂಟರ್ನಲ್ ಮೋಟಿವೇಶನ್ ಇರಬೇಕು, ಐ ವಾಂಟ್ ಟು ಸರ್ವ್ ದ ಸೊಸೈಟಿ ಅಂತ. ಈ ಕೈಂಡ್ ಆಫ್ ಕ್ವಾಲಿಟಿ ಇರಬೇಕು, ದಟ್ ಎಂಪತಿ ಟುವರ್ಡ್ಸ್ ದ ಸೊಸೈಟಿ, ಸೊ ಆ ಕೇರ್ ಟುವರ್ಡ್ಸ್ ದ ಸೊಸೈಟಿ ಇರಬೇಕು, ಆಲ್ಟ್ರೂಯಿಸ್ಟಿಕ್ ಬಿಹೇವಿಯರ್. ಸೊ ಇವೆಲ್ಲ ಇದ್ದಾಗ ಒಂದು ಆಫೀಸರ್ ಲೈಕ್ ಕ್ವಾಲಿಟಿ ಆಗುತ್ತೆ ಸರ್. ಅದಿಲ್ಲ ಅಂದ್ರೂ ಅಟ್ಲೀಸ್ಟ್ ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು ಬೈ ಡೆವಲಪಿಂಗ್ ದ ನ್ಯೂ ಕೈಂಡ್ ಆಫ್ ಹಾಬೀಸು, ಬೈ ರೀಡಿಂಗ್ ಬುಕ್ಸ್ ಆಗ್ಬೋದು ಇನ್ನೊಂದು. ಸೊ ಈ ರೀತಿ ಹಾಬೀಸ್ಗಳನ್ನ ಡೆವಲಪ್ ಮಾಡ್ಕೊಂಡು ನಮ್ಮ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಳ್ಬೇಕು ಫಸ್ಟು. ನೆಕ್ಸ್ಟ್ ಆದಮೇಲೆ ಇಟ್ಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಜರ್ನಿ. ನಾವು UPSC ಮೇನ್ಸ್ ಆಗ್ಬೋದು, ಪ್ರಿಲಿಮ್ಸ್ ಆಗ್ಬೋದು, ನಾವು ನೋಡ್ತಾ ಬನ್ನಿ. ಆ್ಯಂಡ್ ಇತ್ತೀಚೆಗಂತೂ ಪ್ರಿಲಿಮ್ಸ್ ಈಸ್ ಬಿಕಮಿಂಗ್ ಮಚ್ ಟಫರ್. ಸೊ ವಿ ಡೋಂಟ್ ನೋ ವೆನ್ ದ ಪ್ರಿಲಿಮ್ಸ್ ಈಸ್ ಗೋಯಿಂಗ್ ಟು ಬಿ ಕ್ಲಿಯರ್ಡ್ ನಮ್ಮದು. ಸೊ ಈಗ ನಮ್ಮ ಸ್ಟೂಡೆಂಟ್ಸ್ಗಳದ್ದು ಎಷ್ಟೋ ಜನ 3 ವರ್ಷ 4 ವರ್ಷದಿಂದ ಪ್ರಿಲಿಮ್ಸ್ ಕ್ಲಿಯರ್ ಮಾಡದೇ ಇರೋರೇ ಅವರೇ. ಅಂದರೆ ಫಸ್ಟ್ ನಮ್ಗೆ ಗೊತ್ತಾಗ್ತಿಲ್ಲ ಯಾವಾಗ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅಂತ. ಬಟ್ ಒಂದು ಸಲ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ವಿ ಮಸ್ಟ್ ಎಂಟರ್ ದ ಇಂಟರ್ವ್ಯೂ ಸ್ಟೇಜ್ ಅಷ್ಟೇ. ಅಂದರೆ ಮೇನ್ಸನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಪ್ರಿಲಿಮ್ಸು 4 ವರ್ಷ 5 ವರ್ಷ ಆದಮೇಲೆ ಕ್ಲಿಯರ್ ಮಾಡಿ ಮೇನ್ಸಲ್ಲಿ ಫೇಲ್ ಆಗೋದಿದೆಯಲ್ಲ, ದಟ್ ವಾಸ್ ಅ ಬ್ಲಂಡರ್, ದಟ್ ವಾಸ್ ಅ ಹ್ಯೂಜ್ ಮಿಸ್ಟೇಕ್. ಅದಕ್ಕೆ ಐ ವಿಲ್ ಫೋಕಸ್ ಆನ್ ಫಸ್ಟು ಇಂಟರ್ವ್ಯೂ, ನಿಮ್ಮ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡ್ಕೊಳ್ಳಿ. ಸೆಕೆಂಡು ಫೋಕಸ್ ಆನ್ ಮೇನ್ಸ್. ಅಟ್ ಎನಿ ಕಾಸ್ಟು ಮೇನ್ಸನ್ನು ರೆಡಿ ಆಗೋವರೆಗೂ ಯು ಶುಡ್ ನೆವರ್ ಗಿವ್ ಪ್ರಿಲಿಮ್ಸ್. ಸೊ ಮೇನ್ಸು ನಾನು ಸಂಪೂರ್ಣವಾಗಿ ರೆಡಿ ಇದ್ದೀನಿ, ಆಪ್ಷನಲ್ಲಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ, ದೆನ್ ಓನ್ಲಿ ಯು ಶುಡ್ ಗಿವ್ ಪ್ರಿಲಿಮ್ಸ್. ಆಗ ಪ್ರಿಲಿಮ್ಸ್ ಪಾಸ್ ಆದರೆ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್, ನಾನು ಮೇನ್ಸನ್ನು ಕ್ಲಿಯರ್ ಮಾಡ್ಕೋತೀನಿ ಅಂತ. ಸೊ ಈ ರೀತಿ ರಿವರ್ಸ್ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಸರ್. ಸರ್ ನಿಮ್ಮ ಡ್ಯಾಫ್ ಹೇಗಿತ್ತು ಸರ್? ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಡ್ಯಾಫ್ ಹೇಗಿತ್ತು? ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ವ್ಯೂಗೆ? ಸೊ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಆಡಿಯನ್ಸ್ಗೆ ಹೇಳೋದಾದರೆ? ಸರ್ ಜನರಲಿ ನಂದು ಡ್ಯಾಫೆ ಪ್ರತಿ 3 ವರ್ಷವೂ ನಂದು ಇಂಟರ್ವ್ಯೂಗಳಲ್ಲಿ ಡ್ಯಾಫ್ ಪ್ಲೇಡ್ ಅ ವೆರಿ ಮೇಜರ್ ರೋಲ್ ಸರ್. ನಂದು ಫಸ್ಟ್ ಇಂಟರ್ವ್ಯೂ ಟೈಮಲ್ಲಿ ಐ ಪುಟ್ ರೀಡಿಂಗ್ ಮಹಾಭಾರತ ಹ್ಯಾಸ್ ಎ ಹಾಬಿ. ನನಗೆ ಫಸ್ಟ್ ಇಂಟರ್ವ್ಯೂ ಕ್ವಶನ್ ಸ್ಟಾರ್ಟ್ ಆಗಿದೆ ಮಹಾಭಾರತದಿಂದ. ಸೊ ಮಹಾಭಾರತ ಕ್ವಶನ್ಗಳು ಸ್ಟಾರ್ಟ್ ಆದಾಗ ನಾನು ಅಂದ್ಕೊಂಡಿದ್ದೆ ನಂದು ಪಂಪಭಾರತ, ಕುಮಾರವ್ಯಾಸ ಭಾರತ ಇವನ್ನೆಲ್ಲ ನಮ್ಮ ಲಿಟ್ರೇಚರ್ ಸಿಲೆಬಸ್ಸಲ್ಲಿ ಓದಿರ್ತೀವಿ. ಮತ್ತು ಮಹಾಭಾರತದ್ದು ಒಂದು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಆಡಿಯೋ ಇದೆ, ಅದನ್ನೆಲ್ಲ ಕೇಳಿದ್ದೆ. ಮತ್ತು ಪರ್ವ ಅಂತ ಇದೆ SL ಭೈರಪ್ಪ ಅವ್ರದ್ದು, ಅದನ್ನು ಓದಿದ್ದೆ. ಬಟ್ ಒರಿಜಿನಲ್ ಮಹಾಭಾರತ ಬೇರೆ ಕಾಪಿ ನಾನು ಓದಿರಲಿಲ್ಲ. ಸೊ ರೀಡಿಂಗ್ ಮಹಾಭಾರತ ಅಂತ ಹಾಕಿದಾಗ ಅಲ್ಲಿ ಮಹಾಭಾರತ ಕ್ವಶನ್ಸ್ಗಳು ಬಂದಾಗ ನನಗೆ ಅಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಸೊ ದಟ್ ವಾಸ್ ಅ ಹ್ಯೂಜ್ ಮಿಸ್ಟೇಕ್ ಎಂಟೈರ್ ಇದರಲ್ಲಿ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ. ಸೊ ಐ ಗಾಟ್ ಓನ್ಲಿ 129 ಮಾರ್ಕ್ಸು, 120, ವೆರಿ ಲೆಸ್ ಮಾರ್ಕ್ಸ್. ಬಟ್ ಸೆಕೆಂಡ್ ಇಂಟರ್ವ್ಯೂ ಕೊಟ್ಟಾಗ ಏನು ಮಾಡಿದೆ, ರೀಸ್ಟ್ರಕ್ಚರ್ ಮಾಡಿದೆ ನನ್ನ ಹಾಬಿಗಳನ್ನು. ಸೊ ನನ್ನ ಮೊದಲನೇ ಇಂಟರ್ವ್ಯೂಲ್ಲೂ ಕೂಡ ರೈಟಿಂಗ್ ಪೊಯಮ್ಸ್, ವಾಚಿಂಗ್ ಕನ್ನಡ ಮೂವೀಸ್ ಆ್ಯಂಡ್ ಅದಾದಮೇಲೆ ರೀಡಿಂಗ್ ಮಹಾಭಾರತ 3 ಹಾಬಿ ಹಾಕಿದ್ದೆ. ಬಟ್ ಎರಡನೇ ಇಂಟರ್ವ್ಯೂ ಬಂದಾಗ ಐ ಚೇಂಜ್ಡ್ ಮೈ ಹಾಬೀಸ್ ಇಂಟು ರೈಟಿಂಗ್ ನವೋದಯ ಆ್ಯಂಡ್ ನವ್ಯ ಪೊಯಮ್ಸ್. ಸೇಮ್ ಪೊಯಮನ್ನೇ ಬಟ್ ನವೋದಯ ಆ್ಯಂಡ್ ನವ್ಯ ಅಂತ ಇದು ಮಾಡಿದೆ. ನಮ್ಮ ಕನ್ನಡ ಲಿಟ್ರೇಚರಲ್ಲಿ 2 ಸ್ಟೇಜ್ ಬರುತ್ತೆ, 4 ಸ್ಟೇಜ್ ಆ್ಯಕ್ಚುಲಿ. ನಾನು ನವೋದಯ ಆ್ಯಂಡ್ ನವ್ಯ ಅಂತ ಹಾಕ್ತೆ. ಅದಾದಮೇಲೆ ವಾಚಿಂಗ್ ಅನ್ಕನ್ವೆನ್ಷನಲ್ ಕಮರ್ಷಿಯಲ್ ಕನ್ನಡ ಮೂವೀಸ್ ಅಂತ ಹಾಕ್ತೆ. ಅದಾದಮೇಲೆ ಥರ್ಡ್ ಒನ್ ಬಂದು ರೀಡಿಂಗ್ ನಾವೆಲ್ಸ್ ಎಸ್ಪೆಷಲಿ ಬೈ SL ಭೈರಪ್ಪ ಆ್ಯಂಡ್ ಶಿವರಾಮ್ ಕಾರಂತ ಅಂತ.
ಆ್ಯಕ್ಚುಲಿ ನಾನು ಎಸ್ ಎಲ್ ಭೈರಪ್ಪ ಅವ್ರದ್ದು ಮತ್ತು ಶಿವರಾಮ್ ಕಾರಂತ್ರದ್ದು ಒಂದು 15 ಬುಕ್ ಓದಿದ್ದೀನಿ. ಸೊ ದಟ್ ಹೆಲ್ಪ್ ಮೀ. ಸೊ ಫಸ್ಟು ನನಗೆ ಸೆಕೆಂಡ್ ಇಂಟರ್ವ್ಯೂ ಫಸ್ಟ್ ಕ್ವಶನ್ನು ದ ಚೇರ್ಮನ್ ಕೇಳಿದ್ದು ಎಸ್ ಎಲ್ ಭೈರಪ್ಪ ಮತ್ತು ಶಿವರಾಮ್ ಕಾರಂತರು ಬಿಟ್ಟು ಬೇರೆ ಯಾರು ಓದಿದ್ಯಾ ಅಂತ. ಸೊ ದಟ್ ವಾಸ್ ಅದು ಕೂಡ ಒಂದು ರೀತಿ ಇದಾಗ್ತಾ ಬಂತು. ಸೊ ಅಲ್ಲಿ ಕೇಳಿದ ತಕ್ಷಣ ನನಗೇನಾಗ್ತಾ ಬಂದರೆ ಐ ಟೋಲ್ಡ್ ಇಲ್ಲ ಸರ್ ನಾನು ಅನಂಕ್ರು ಅವ್ರನ್ನ ಓದಿದ್ದೀನಿ, ದೇವನೂರು ಮಹಾದೇವ ಅವರು ಓದಿದ್ದೀನಿ, ಈ ರೀತಿ ಅದ್ರ ಮೇಲೇ ಹೋಯಿತು. ಆ್ಯಂಡ್ ಫಸ್ಟ್ ಮೆಂಬರು ಕೂಡ ಅದನ್ನೇ ಕೇಳಿದ್ರು, ಮೂವಿ ಬಗ್ಗೆ ಕೇಳಿದ್ರು. ಆ್ಯಂಡ್ ಲಾಸ್ಟ್ ಮೆಂಬರು ಕೂಡ ಹಿ ಟುಕ್ ಹೋಲ್ ಇಲ್ಲಿ ಇಂಟರ್ವ್ಯೂ ವಾಸ್ ಅಬೌಟ್ ಲಿಟ್ರೇಚರ್, ಡ್ಯಾಫ್ ಮೇಲೆ ಹೋಯಿತು. ಸೊ ಇನ್ ದಟ್ ಅಟೆಂಪ್ಟು ಐ ಗಾಟ್ 184, 55 ಮಾರ್ಕ್ಸ್ ಜಂಪ್ ಆಯಿತು. ಸೊ ದಟ್ ವಾಸ್ ಕಂಪ್ಲೀಟ್ಲಿ ಹಾಬಿ ಮೇಲೆ ಇದ್ದಿದ್ದಕ್ಕೆ. ಆ್ಯಂಡ್ ಥರ್ಡ್ ಇಂಟರ್ವ್ಯೂ ಬಂದಾಗಲೂ ಕೂಡ ನನ್ನ ಹಾಬೀಸಲ್ಲಿ ಬರೀ ಕನ್ನಡ ಅಂತಲೇ ಇದೆ. ಒನ್ ಕನ್ನಡ ಡಿಬೇಟು, ರೈಟಿಂಗ್ ಕನ್ನಡ ಪೊಯಮ್ಸು, ಈ ರೀತಿಯೇ ಇತ್ತು. ಸೊ ಫಸ್ಟ್ ಕ್ವಶನ್ ಹಿ ಆಸ್ಡ್ ಇನ್ ವಿಚ್ ಲ್ಯಾಂಗ್ವೇಜ್ ಯು ಡ್ರೀಮ್ ಅಂತ. ದಟ್ ವಾಸ್ ಅ ವೆರಿ ಅಂದರೆ ಏನಂತ ಹೇಳ್ತೀವಿ ಅಂದರೆ ಔಟ್ ಆಫ್ ದ ಬ್ಲೂ ಎಲ್ಲಿಂದ ಬಂತು ಕ್ವಶನ್ ಅಂತಲೇ ಗೊತ್ತಿಲ್ಲ. ಸೊ ಸರ್ ನಾನು ಕನ್ನಡ ಅಂತಲೇ ಹೇಳಿದೆ, ಬರೀ ಕನ್ನಡನ ಅಂದರು. ಅದಾದಮೇಲೆ ನಿನ್ನ ಡ್ರೀಮ್ ಯಾವ ಬಣ್ಣದಲ್ಲಿ ಕಾಣಿಸುತ್ತೆ ಅಂತ ಕೇಳಿದ್ರು. ಸೊ ಐ ಕುಡ್ ನಾಟ್ ಏಬಲ್ ಟು ಇದು ಅಂದರೆ ಸರ್ ಮಿಕ್ಸ್ ಆಗಿ ಬರುತ್ತೆ ಅಂತ ಹೇಳಿದೆ. ದೆನ್ ಹಿ ಸೆಡ್ ನೀನು ನೋಡಿದ್ರೆ ಒಂದು ಟಿಪಿಕಲ್ ಕನ್ನಡ ಗೈ ಥರ ಕಾಣಿಸ್ತೀಯಾ, ನೀನೇನ ಬೇರೆ ನಾನು ಕನ್ನಡ ಗೈಸ್ಗಳಿಗೆಲ್ಲ ಹೊಡೆಯೋದು ಅಲ್ಲಿ ಬೆಂಗಳೂರಲ್ಲಿ ಅಂತ. ಸೊ ಈ ರೀತಿ ಒಂದು ರೀತಿ ಕಾಮಿಡಿಯಾಗೆ ತೊಗೊಂಡವರು. ದೆನ್ ಹಿ ವೆಂಟ್ ಫಾರ್ ಲಿಟ್ರೇಚರ್. ಸೊ ಭಾನು ಮುಷ್ತಾಕ್ ಅವ್ರ ಬಗ್ಗೆ ಈ ರೀತಿನೇ ಹೋಯಿತು. ಡ್ಯಾಫ್ ಅಂತೂ ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಸರ್. ಯಾಕಂದರೆ ಒಂದು 3 ಇಂಟರ್ವ್ಯೂಗಳಲ್ಲಿ ಮೋರ್ ದೆನ್ 60% ಆಫ್ ದ ಕ್ವಶನ್ ಕಮಿಂಗ್ ಫ್ರಮ್ ಡ್ಯಾಫ್ ಇಟ್ ಸರ್. ಪ್ಯಾನಲ್ ಹೇಗಿರುತ್ತೆ ಸರ್? ಲೈಕ್ ಈಗ ನಾರ್ಮಲ್ ಕ್ಯಾಂಡಿಡೇಟ್ಸ್ ಲೈಕ್ ಹೂ ವಾಂಟೆಡ್ ಟು ಡ್ರೀಮ್ ಆಫ್ UPSC, ಸೊ ಅವರಿಗೆ ಲೈಕ್ ಇಂಟರ್ವ್ಯೂ ಅನ್ನೋದು ಒಂದು ಫ್ಯಾಸಿನೇಷನ್ ಭಾಳಷ್ಟು ಜನಕ್ಕೆ. ಯಾಕಂತಂದರೆ 10 ಲಕ್ಷ ಜನ ಮಕ್ಕಳು ಲೈಕ್ UPSC ಬರೀತಾರೆ, ಅದರಲ್ಲಿ ಲೈಕ್ 1% ಅಷ್ಟು ಜನ ಲೈಕ್ ಅಲ್ಲಿವರೆಗೂ ತಲುಪ್ತಾರೆ. ಸೊ ಅಲ್ಲಿವರೆಗೂ ತಲುಪಬೇಕು ಅಂತಂದರೆ ಭಾಳಷ್ಟು ಜನಕ್ಕೆ ಅದು ಡ್ರೀಮ್ ಆಗಿರುತ್ತೆ. ಸೊ ಇಂಟರ್ವ್ಯೂ ಅಂದರೆ ಏನು, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್? ಲೈಕ್ ಹೌ ಯುವರ್ ಜರ್ನಿ ಸ್ಟಾರ್ಟೆಡ್ ಟು ಇಂಟರ್ವ್ಯೂ ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ? ಸರ್ ಅಂದರೆ ಇಂಟರ್ವ್ಯೂ ಪ್ರೊಸೆಸ್ಸು ಜನರಲಿ ಇಟ್ ವಾಸ್ ವೆರಿ ಸಿಂಪಲ್ ಪ್ರೊಸೆಸ್ ಸರ್. ನಾವು ತುಂಬ ಇದನ್ನು ಮಾಡ್ತೀವಿ, ಓವರ್ ರೇಟ್ ಮಾಡಿದ್ದೀವಿ ಅಷ್ಟೇ. ಬಟ್ ಇಂಟರ್ವ್ಯೂ ಪ್ರೊಸೆಸ್ ತುಂಬ ಸಿಂಪಲ್ ಇರುತ್ತೆ. ಈ ಮಾಕ್ ಇಂಟರ್ವ್ಯೂ ಯೂಟ್ಯೂಬಲ್ಲಿ ಕೊಡೋಷ್ಟು ಅಷ್ಟು ಕಾಂಪ್ಲಿಕೇಟೆಡ್ ಆಗಿರಲ್ಲ. ಅಲ್ಲಿ ಏನಕ್ಕೆ ಅಷ್ಟು ಇರುತ್ತೆ ಅಂದರೆ ದೇ ವಾಂಟೆಡ್ ಸ್ಟುಡಿಯೋ ಈ ಥರ ಎಲ್ಲ ಮಾಡಿ ಪ್ರಮೋಷನ್ಗೋಸ್ಕರ ಮಾಡಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಇಂಟರ್ವ್ಯೂ, ಸೊ ನಮಗೆ ತುಂಬ ಸಿಂಪಲ್ ಆಗಿರುತ್ತೆ. ಇಟ್ಸ್ ಲೈಕ್ ನಾವು ಅಲ್ಲೇ ನಿಮ್ಮ ಚೇಂಬರಲ್ಲಿ ಕೂತ್ಕೊಂಡು ಮಾತಾಡಿದ್ವಲ್ಲ, ಈ ರೀತಿ ನಾರ್ಮಲ್ ಒಂದು ಪ್ರಿನ್ಸಿಪಲ್ ಚೇಂಬರಲ್ಲಿ ಕೂತ್ಕೊಂಡು ಮಾತಾಡೋ ರೀತಿ ಯಾವ ರೀತಿ ಇರುತ್ತೆ ಆ ರೀತಿಯೇ ಇರುತ್ತೆ. ಸೊ ಒಂದು ರೌಂಡ್ ಟೇಬಲ್ ರೀತಿ ಇರುತ್ತೆ. 5 ಮೆಂಬರ್ಸ್ ಕೂತಿರ್ತಾರೆ ಅಷ್ಟೇ. ಚೇರ್ಮನ್ ವಿಲ್ ಬಿ ಎಟ್ ದ ಸೆಂಟರ್, 2 ಮೆಂಬರ್ಸ್ ಅಂತ ಈಚ್ ಸೈಡ್. ಸೊ ಈ ರೀತಿ ಇರ್ತಾರೆ. ನಮ್ಮನ್ನು ತುಂಬ ಹತ್ರನೇ ಇರ್ತೀವಿ. ಸೊ ಇಷ್ಟೇ ಹತ್ರದಲ್ಲೇ ಇರ್ತೀವಿ, ನಾವು ತುಂಬ ಹತ್ರದಲ್ಲೇ ಇರ್ತೀವಿ. ಸೊ ಅಲ್ಲಿಂದನೇ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಅವ್ರು ಕ್ವಶನ್ ಕೇಳ್ತಾ ಹೋದಾಗ ಸೇಮ್ ಎಲ್ಲ ಇಟ್ ವಾಸ್ ಲೈಕ್ ಅ ಕಮ್ಯುನಿಕೇಷನ್, ಕನ್ವರ್ಸೇಷನ್. ಸೊ ಕ್ಯಾಶುವಲ್ ಕನ್ವರ್ಸೇಷನ್ ರೀತಿ ಆಗ್ತಾ ಹೋಗುತ್ತೆ. ಬಟ್ ವಿತ್ ಹೈ ಡಿಗ್ನಿಟರೀಸ್, ಅಂದರೆ ಆಲ್ಮೋಸ್ಟ್ ಒಂದು 30 ಇಯರ್ಸ್ ಸರ್ವ್ ಮಾಡಿ, ಸೊ ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಅಂಥವ್ರ ಜೊತೆ ನಾವು ಮಾತಾಡ್ತಾ ಡೈವರ್ಸಿಫೈಡ್ ಫೀಲ್ಡೇ ಇರುತ್ತೆ ಸರ್. ಅಂದರೆ ಅವ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ಚೇರ್ಮನ್ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ, ನಾವು ರಿಸರ್ಚ್ ಮಾಡ್ಕೊಂಡು ಹೋಗಿರ್ತೀವಿ ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಅದರ್ 4 ಮೆಂಬರ್ಸು ವಿ ಹ್ಯಾವ್ ನೋ ಐಡಿಯಾ. ಸೊ ಯಾರು ಇರ್ತಾರೆ, ಯಾವ ರೀತಿ ಇರ್ತಾರೆ, ಅವ್ರು ಏನು ಕ್ವಶನ್ ಕೇಳ್ತಾರೆ ನಮಗೇನು ಗೊತ್ತಿರಲ್ಲ. ಸೊ ಅವರು ಡೈವರ್ಸಿಫೈಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಕೇಳ್ಕೊಳ್ತಾ ಹೋಗ್ತಾರೆ. ಮತ್ತು ಅವ್ರು ಇರ್ತಾರಲ್ಲ ಸರ್, ಅವರು ಯಾವ ರೀತಿ ಅಂದರೆ ನಾವೇನಾದರೂ ಒಂದು ತಪ್ಪು ಹೇಳ್ತಿದ್ವಿ ಅಂದರೆ ಒಂದು ಸುಳ್ಳು ಹೇಳ್ತಾ ಇದ್ದೀವಿ ಅಂದರೆ ದೇ ವಿಲ್ ಐಡೆಂಟಿಫೈ ದಟ್ ಒನ್. ಈಗ ಜನರಲಿ ಜಾಸ್ತಿ ಕಮ್ಯುನಿಕೇಷನ್ ಮಾಡ್ತಾ ಅವ್ರಿಗೂ ಗೊತ್ತಾಗೋಗಿರುತ್ತೆ, ಕನ್ವರ್ಸೇಷನ್ ಮಾಡ್ತಾ. ಸೊ ದಟ್ ಹ್ಯೂಮನ್ ಸ್ಕಿಲ್ ಅವ್ರಿಗೆ ತುಂಬ ಇರುತ್ತೆ. ಸೊ ನಾವು ಸೈಕಾಲಜಿಸ್ಟ್ ಇರ್ತಾರ, ಎಕ್ಸ್ಪರ್ಟ್ ಇರ್ತಾರ, ವಿ ಡೋಂಟ್ ನೋ. ಬಟ್ ದಟ್ ಎಕ್ಸ್ಪೀರಿಯನ್ಸ್ ದೇ ಆರ್ ಗೋಯಿಂಗ್ ಟು ನೋ, ಆ ರೀತಿಯೇ ಇರುತ್ತೆ. ಆ್ಯಂಡ್ ಇಟ್ ಇಸ್ ಲೈಕ್ ಯಾವ ರೀತಿ ಅಂದರೆ ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳೋಂಥದ್ದು, ಈಗ ನಮ್ಮ ಮನೆ ಎಲ್ಡರ್ಸ್ ಜೊತೆ ನಾವು ಮಾತಾಡ್ದಂಗೆ, ಬಟ್ ವಿತ್ ಡಿಸಿಪ್ಲಿನ್ ಮ್ಯಾನರ್, ರೆಸ್ಪೆಕ್ಟ್, ಡಿಸೆಂಟಾಗಿ ನಾವು ಮಾತಾಡ್ತಾ ಹೋಗೋಂಥದ್ದು. ಸೊ ವಿತ್ ದಟ್ ಅಮೌಂಟ್ ಆಫ್ ಡಿಸೆನ್ಸಿಯನ್ನು ಯೂಸ್ ಮಾಡ್ಕೊಂಡು ನಾವು ಮಾತಾಡಿದ್ರೆ ದಟ್ ಈಸ್ ಮೋರ್. ಓಕೆ ಸರ್, ಈಗ ಆದರೆ ಲೈಕ್ ಆಲ್ಮೋಸ್ಟ್ 2500 ಮಿನಿಮಮ್ ಇಸ್ 2500 ಇಂಟರ್ವ್ಯೂ ಕೊಡ್ತಾರೆ, ಲೈಕ್ ಇಫ್ ಐ ಆಮ್ ನಾಟ್ ರಾಂಗ್, ಎವ್ರಿ ಇಯರ್. ಓಕೆ, ಸೊ 2500 ಮೆಂಬರ್ಸ್ನ ಇಂಟರ್ವ್ಯೂ ಮಾಡಬೇಕು ಅಂತಂದರೆ ಒಂದು ಪ್ಯಾನಲ್ ಮಾಡೋದಕ್ಕಾಗಲ್ಲ. ಇಸ್ ದೇರ್ ಇಸ್ ಸೆವ್ರಲ್ ಪ್ಯಾನಲ್ಸ್, ಭಾಳಷ್ಟು ಪ್ಯಾನಲ್ಸ್ ಇರುತ್ತಾ? ಎಸ್ ಸರ್, ಜನರಲಿ ನಮ್ಮದು UPSC ಮೆಂಬರ್ಸ್ ರೇಷಿಯೋ ಬಂದು 11 ಮೆಂಬರ್ಸ್ ಇರ್ತಾರೆ. 10 ಮೆಂಬರ್ಸು ಪ್ಲಸ್ 1 ಪರ್ಸನ್ ಚೇರ್ಮನ್ನು ಸೇರಿ, ಸೊ 11 ಮೆಂಬರ್ಸು. ಅದೇನು ಸ್ವಲ್ಪ ಕಡಿಮೆ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು. ಏನಕ್ಕೆ ಅಂದರೆ ರಿಸೈನ್ ಆಗಿರೋಂಥವ್ರು. ಅದರಲ್ಲಿ ಒಂದು 6 to 7 ಮೆಂಬರ್ಸನ್ನು UPSC ಇಂಟರ್ವ್ಯೂಗೆ ಬಿಡ್ತಾರೆ ಸರ್. ಸೊ ಆ 6 to 7 ಮೆಂಬರ್ಸು ಬೋರ್ಡ್ ಅಂತ ಇರುತ್ತೆ. ಆ 6 to 7ಗೂ ಅಸಿಸ್ಟ್ ಮಾಡಲಿಕ್ಕೆ 4 ಜನ ಇರ್ತಾರೆ. ನಾವು ಈ 6 to 7 ಮೆಂಬರ್ಸ್ಗೆ ಚೇರ್ಮನ್ ಅಂತ ಕರಿತೀವಿ, ಬೋರ್ಡ್ ಚೇರ್ಮನ್ ಅಂತ. ದೆರ್ ವಿಲ್ ಬಿ UPSC ಚೇರ್ಮನ್ ಇಸ್ ಡಿಫ್ರೆಂಟ್. ಸೊ ಈ ಬೋರ್ಡ್ಗೂ ಒಬ್ಬೊಬ್ಬರು ಚೇರ್ಮನ್ಗಳಿರ್ತಾರೆ. ಈ ಬೋರ್ಡ್ಗೆ ಅಸಿಸ್ಟ್ ಮಾಡೋಕ್ಕೆ 4 ಜನ ಇರ್ತಾರೆ. ಬಟ್ ಇದ್ರ ಜೊತೆ ನಮಗೇನಾದರೂ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಬಂತು, ಜಿಯೋಲಾಜಿಕಲ್ ಸರ್ವಿಸ್ ಎಕ್ಸಾಮ್ ಬಂತು, ಅಥವಾ CAPF ಇಂಟರ್ವ್ಯೂ ಬಂತು, ಆ ಟೈಮಲ್ಲಿ ಬೋರ್ಡ್ ವಿಲ್ ಬಿ ಡಿವೈಡೆಡ್. ಸೊ ಜನರಲಿ ಅಟ್ಲೀಸ್ಟ್ 4 to 5 ಬೋರ್ಡ್ ಅಂತೂ ಎವ್ರಿ ವೀಕ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್ಗಳಿಗೆ. ಆ್ಯಂಡ್ ಒಂದು ದಿನದಲ್ಲಿ ಅವರು ಇನ್ ದ ಮಾರ್ನಿಂಗ್ ದೇ ವಿಲ್ ಡೂ 6 ಮೆಂಬರ್ಸ್ಗೆ ಇಂಟರ್ವ್ಯೂ, ಆ್ಯಂಡ್ ಆಫ್ಟರ್ನೂನ್ 6 ಮೆಂಬರ್ಸ್, ಟೋಟಲ್ 12 ಮೆಂಬರ್ಸ್ಗೆ ಒಂದು ಬೋರ್ಡ್ ಮಾಡುತ್ತೆ.
ಮಿನಿಮಮ್ 5 ಬೋರ್ಡ್ ಅಂದ್ರೂ 160 ಜನಕ್ಕೆ ಇಂಟರ್ವ್ಯೂ ಆಗುತ್ತೆ ಸರ್. ಸೊ ದ ಇಂಟರ್ವ್ಯೂ ಪ್ರೊಸೆಸ್ ವಿಲ್ ಟೇಕ್ ಅರೌಂಡ್ 70 to 80 ಡೇಸ್. ಇಷ್ಟು ದಿನ ನಡೆಯುತ್ತೆ, ಆಲ್ಮೋಸ್ಟ್ 2 months ನಡೆಯುತ್ತೆ. ನಮ್ದು ಈ ಸಲ ಅರೌಂಡ್ ಡಿಸೆಂಬರ್ 15 ಸ್ಟಾರ್ಟ್ ಆಯಿತು, ಡಿಸೆಂಬರ್ 7 ಸ್ಟಾರ್ಟ್ ಆಯಿತು. ಆ್ಯಂಡ್ ಇಟ್ ಎಂಡೆಡ್ ಇನ್ ಮಾರ್ಚ್ ಫೆಬ್ರವರಿ 27, 28. ಸೊ ಆಲ್ಮೋಸ್ಟ್ 2 months 3 months ತಗೊಳ್ತಾರೆ. ಸೂಪರ್. ಈ 3 ಫೇಸಸಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂನಲ್ಲಿ ತುಂಬ ಟಫೆಸ್ಟ್ ಫೇಸ್ ಅಂದರೆ ಯಾವುದು ಸರ್? ಪ್ರಿಲಿಮ್ಸ್ ಸರ್. ಪ್ರಿಲಿಮ್ಸ್ ಇಸ್ ದ ಟಫೆಸ್ಟ್. ನಾನು ಅದನ್ನೇ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ, ಪ್ರಿಲಿಮ್ಸ್ ಇಸ್ ದ ಟಫೆಸ್ಟ್ ಎಕ್ಸಾಮ್ ಬಟ್ ಈಸಿಯೆಸ್ಟ್ ಟು ಪ್ರಿಪೇರ್ ಅಂತ. ಅಂದರೆ ಏನಕ್ಕೆ ಅಂದರೆ ಪ್ರಿಲಿಮ್ಸಲ್ಲಿ ನಮಗೆ ಬರೋದು 8 ಸಬ್ಜೆಕ್ಟು. ಸೊ ಆ 8 ಸಬ್ಜೆಕ್ಟ್ಗೆ ಡೆಡಿಕೇಟೆಡ್ ನೋಟ್ಸ್ ಇದೆ. ಅದನ್ನೇನು ಮಾಡ್ತಾ ಹೋಗ್ತೀವಿ, ರೆಗ್ಯುಲರಾಗಿ ಓದ್ಕೊಳ್ತಾ ಹೋಗ್ತೀವಿ, ಟೆಸ್ಟ್ಗಳು ಬರಿತೀವಿ, ಮಾಡ್ತೀವಿ. ಬಟ್ ಇಟ್ಸ್ ದ ಟಫೆಸ್ಟ್ ಎಕ್ಸಾಮ್. ಏನಕ್ಕೆ ಅಂದರೆ ಹೈ ಅಮೌಂಟ್ ಆಫ್ ಕಾಂಪಿಟೇಷನ್ ಇರೋದು ಇಲ್ಲಿ. ಆಲ್ಮೋಸ್ಟ್ 10 lakh ಪೀಪಲ್ ಅಪ್ಲಿಕೇಶನ್ ಹಾಕ್ತಾರೆ, ಆಲ್ಮೋಸ್ಟ್ 5-6 lakh ಪೀಪಲ್ ಬರೀತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದು ಕೇವಲ 13,000. ಸೊ ದಿಸ್ ವಾಸ್ ದ ಟಫೆಸ್ಟ್ ಎಕ್ಸಾಮ್. ಬಟ್ ಮೇನ್ಸ್ ಇಸ್ ದ ಈಸಿಯೆಸ್ಟ್ ಎಕ್ಸಾಮ್ ಬಟ್ ಇಟ್ ಈಸ್ ಟಫೆಸ್ಟ್ ಟು ಪ್ರಿಪೇರ್. ಏನಕ್ಕೆ ಅಂದರೆ ವಿತಿನ್ 60 to 70 ಡೇಸು ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ 17 ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಸೊ ಆ 70 ಡೇಸ್ ಗ್ಯಾಪಲ್ಲಿ 17 ಸಬ್ಜೆಕ್ಟ್ ಪ್ರಿಪೇರ್ ಆಗೋದು ವಿತ್ ಆಪ್ಷನಲ್ಲು ಆ್ಯಂಡ್ ಎಸ್ಸೆ. ಇಟ್ ವಿಲ್ ಬಿ ವೆರಿ ಟಫ್ ಟು ಪ್ರಿಪೇರ್ ಬಟ್ ಮೇನ್ಸ್ ಎಕ್ಸಾಮ್ ಇಸ್ ಈಸಿ. ಬರೆಯೋದು ಒಂದೇ ಕಷ್ಟ ಬಿಟ್ಟರೆ ದ ಪ್ರಿಪ್ರೇಷನ್ ಎವ್ರಿಥಿಂಗ್ ಇಸ್ ಗುಡ್. ಸೊ ದಿಸ್ ಈಸ್ ದ ಟಫೆಸ್ಟ್ ಅಂದರೆ ಪ್ರಿಲಿಮ್ಸ್ ಸರ್. ಓಕೆ. ಸೊ ಲೈಕ್ ನಾನು UPSC ಜರ್ನಿ ಶುರು ಮಾಡಬೇಕು ಅಂತ ಅಂದರೆ ನಾನು ಒಂದು ಡಿಗ್ರಿ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಿ ನಂಗೊಂದು ಮೆಚುರಿಟಿ ಲೆವೆಲ್ ಇಂಪ್ರೂವ್ ಆಗಿರುತ್ತೆ. ಸೊ ಆವಾಗ UPSC ಪ್ರಿಪ್ರೇಷನ್ ಮಾಡೋದು ಒಳ್ಳೆಯದಾ, ಅಥವಾ ನಾನು ಯಾವಾಗ ಡಿಗ್ರಿ ಓದ್ತಾ ಇರ್ತೀನಲ್ಲ ಆವಾಗಲೇ ನಾನು UPSC ಪ್ರಿಪ್ರೇಷನ್ ಶುರು ಮಾಡೋದು ಒಳ್ಳೆಯದಾ? ಸರ್ ಜನರಲಿ ನಾನು ಹೇಳೋದೇನು ಅಂದರೆ UPSCನೇ ಡ್ರೀಮ್ ಇದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿಯಲ್ಲೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಲಿ, ಅಲ್ಲಿಂದನೇ ಮುಗಿಸ್ಕೊಳ್ತಾ ಹೋದರೆ ದಟ್ ವಿಲ್ ಬಿ ಬೆಟರ್. ಏನಕ್ಕೆ ಅಂದರೆ ಆದಷ್ಟು ಬೇಗ ಡಿಗ್ರಿ ಮುಗಿದಿದ ತಕ್ಷಣ UPSC ಫೀಲ್ಡಿಗೆ ಬರ್ಬೋದು. ಈ UPSC ಫೀಲ್ಡ್ ಸೆಟ್ ಆಗುತ್ತಾ ಇಲ್ವಾ ಅಂತ ಒಂದು 2 ವರ್ಷದಲ್ಲಿ ಅಟೆಂಪ್ಟ್ ಕೊಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಜಾಬ್. ನಾವು ಜಾಬ್ ಎಲ್ಲ ಮಾಡಿ ಒಂದು ಸ್ಟೆಬಿಲಿಟಿ ಆಗಿ ಮತ್ತೆ ವಾಪಸ್ ಬರ್ತೀನಿ ಅಂದರೆ, ಸೊ ಈಗ ನಮಗೆ ಈಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಮುಗಿಲಿಕ್ಕೆ ನಮಗೆ ಆಲ್ಮೋಸ್ಟ್ 21 ಇಯರ್ಸ್ ಆದಮೇಲೆ ನಾವು ಒಂದು ಜಾಬು ಅದೆಲ್ಲ ಮಾಡ್ಕೊಂಡು ಒಂದು 26 ವಾಪಸ್ ಬರ್ತೀವಿ ಅಂದರೆ ಆ ಟೈಮಲ್ಲಿ ಮದುವೆ, ರೆಸ್ಪಾನ್ಸಿಬಿಲಿಟಿ, ಆ ಟೈಮಲ್ಲಂತೂ UPSC ವಿಲ್ ಬಿ ಡಿಫಿಕಲ್ಟ್ ಅಂತ ನನ್ನ ಒಪಿನಿಯನ್ ಸರ್. ಈಗ ಬೆಂಗಳೂರಲ್ಲಿ 67,000 ಸಾಫ್ಟ್ವೇರ್ ಕಂಪ್ನೀಸ್ ಇದ್ದಾವೆ ಸರ್. ಸೊ ಪೀಪಲ್ ವಿಲ್ ಗೋನ್ ಹ್ಯಾವ್ ಲಾಟ್ ಆಫ್ ಲಕ್ಸುರಿ. ಓಕೆ, ಈಗ ನಾನು ಯಾವುದೋ ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಐ ಕ್ಯಾನ್ ಟ್ರಾವೆಲ್ ಇನ್ ಜಾಗ್ವಾ ಕಾರ್, ಲೈಕ್ ಬೆನ್ಸಲ್ಲಿ ಓಡಾಡ್ಬೋದು, ಎಲ್ಲದರಲ್ಲೂ ಓಡಾಡ್ಬೋದು, ಬಟ್ ನಾಟ್ ವಿತ್ ಎ ಬಿಯಾಕಾನ್ ಲೈಟ್. ಓಕೆ, ಬಟ್ ಲೈಕ್ ನೀವು ಏನಕ್ಕೆ UPSCನ ಚೂಸ್ ಮಾಡಿದ್ರಿ ಅಪಾರ್ಟ್ ಫ್ರಮ್ ಲೈಕ್ ಇಫ್ ಯು ಹ್ಯಾವ್ ಸೋ ಮಚ್ ಆಫ್ ಕ್ಯಾಲಿಬರ್ ಟು ಕ್ಲಿಯರ್ ದ ಟಫೆಸ್ಟ್ ಎಕ್ಸಾಮ್? UPSC ಕ್ಲಿಯರ್ ಮಾಡೋವಷ್ಟು ನಿಮಗೆ ಕೇಪಬಿಲಿಟಿ ಇದೆ ಅಂತಂದರೆ ಯು ಕುಡ್ ಹ್ಯಾವ್ ವರ್ಕ್ಡ್ ಇನ್ ಸಮ್ ಕಂಪ್ನಿ. ಸೊ ಈಗ ಪ್ರಿಪೇರ್ ಆಗ್ತಿರೋ ಹುಡುಗರಿಗೆ ನೀವು UPSCನೇ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ? ಸರ್ ಜನರಲಿ ಐ ವೋಂಟ್ ಸಜೆಸ್ಟ್ UPSCನೇ ಮಾಡಬೇಕು ಅಂತ ನಾನೇನು ಮಾಡಲ್ಲ. ಹ್ಯಾವ್ ಅ ಪರ್ಪಸ್ ಇನ್ ಲೈಫ್ ಅಂತ ಹೇಳ್ತೀನಿ ಸರ್ ನಾನು. ಅಂದರೆ ಈ ಮಾಸ್ಲೋ ಹೈರಾರ್ಕಿ ಆಫ್ ನೀಡ್ಸ್ ಇದೆಯಲ್ಲ, ಸೊ ದಟ್ ಹೈರಾರ್ಕಿ ಆಫ್ ನೀಡ್ಸಲ್ಲಿ ನಮ್ಗೇನಾಗ್ತಾ ಬರುತ್ತೆ ಅಂದರೆ ದ ಫಸ್ಟ್ ನೀಡ್ ವಾಟ್ ವಿ ಎಕ್ಸ್ಪೆಕ್ಟ್ ಈಸ್ ಬೇಸಿಕ್ ನೀಡ್ಸ್. ಸೊ ಊಟ ತಿಂಡಿ ಇವೆಲ್ಲ ಬೇಕು ಅಂತ. ಸೆಕೆಂಡ್ ನೀಡ್ ವಾಸ್ ಅ ಸೆಕ್ಯೂರಿಟಿ ನೀಡ್. ಸೊ ಏನಾದರೂ ಒಂದು ಪ್ರೊಟೆಕ್ಷನ್ ಬೇಕು ಈ ಥರ. ದ ಥರ್ಡ್ ನೀಡ್ ವಾಸ್ ಲವ್ ಆ್ಯಂಡ್ ಅಫೆಕ್ಷನ್, ನಮ್ಮ ಫ್ಯಾಮಿಲಿಯಿಂದ ರಿಲೇಷನ್ಶಿಪ್ಸ್ಗಳು. ಆ್ಯಂಡ್ ದ ಫೋರ್ತ್ ನೀಡ್ ಈಸ್ ಸೆಲ್ಫ್ ಎಸ್ಟೀಮ್. ಸೊ ವಾಟ್ ವಿ ನೀಡ್ ಈಸ್ ದಟ್ ಪರ್ಪಸ್ ಇನ್ ಲೈಫ್. ಸೊ ಆ ಪರ್ಪಸ್ಗೋಸ್ಕರ ಏನಾದರೂ ಒಂದು ಇಟ್ಕೊಳ್ಳಿ, ವೆದರ್ UPSC ಫೀಲ್ಡೇ ಆಗ್ಬೋದು, ಬೇರೆ ಫೀಲ್ಡೇ ಆಗ್ಬೋದು. ಸೊ ಹ್ಯಾವ್ ಅ ಪರ್ಪಸ್ ಇನ್ ಲೈಫ್ ಅಂತ. ಸೊ ಸುಮ್ಮನೆ ನಾವು ಜಸ್ಟ್ ಕ್ಯಾಶುವಲಾಗಿ ಬಂದೋ ಹೋದೋ ಅನ್ನೋ ರೀತಿ ಇರಬಾರ್ದು ಅಂತ. ದಟ್ ಈಸ್ ಒನ್ ಥಿಂಗ್ ಸರ್ ವೈ ಐ ಚೋಸ್ UPSC ಅಂದರೆ. ಸೆಕೆಂಡ್ ಥಿಂಗ್ ಇನ್ನೊಂದೇನಪ್ಪ ಅಂದರೆ ಕಮಿಂಗ್ ಫ್ರಮ್ ದ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡು ಆ್ಯಂಡ್ ಅಗ್ರಿಕಲ್ಚರ್ ಸೊಸೈಟಿ, ಆ್ಯಂಡ್ ಅದಾದಮೇಲೆ ಹ್ಯಾವಿಂಗ್ ದ BSc, ನೀವು ಹೇಳ್ದಂಗೆ ಸಾಫ್ಟ್ವೇರ್ ಕಂಪನಿ. ಸೊ BSc ಅಲ್ಲೂ ಕೂಡ ಅದೇ ಅಮೌಂಟ್ ಆಫ್ ಪ್ರಿಪ್ರೇಷನ್ನು, ಕೋರ್ಸ್ ಇವೆಲ್ಲ ಮಾಡಬೇಕಿತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಹ್ಯಾಸ್ ಸೋಷಿಯಲ್ ಬೆನಿಫಿಟ್ ಆಲ್ಸೋ, ಇಟ್ ಹ್ಯಾಸ್ ಪರ್ಸ್ನಲ್ ಬೆನಿಫಿಟ್ ಆಲ್ಸೋ. ಪರ್ಸ್ನಲ್ ಬೆನಿಫಿಟ್ ಇನ್ ದ ಸೆನ್ಸ್ ಗೌರ್ಮೆಂಟೇ ಎಲ್ಲ ಪ್ರೊವೈಡ್ ಮಾಡ್ತಾ ಬರುತ್ತೆ, ಆ್ಯಂಡ್ ಸೋಷಿಯಲ್ ರೆಕಗ್ನಿಷನ್ನು ಇದೆ, ಸೋಷಿಯಲ್ ಸ್ಟೇಟಸ್ಸು ಇದೆ. ಆ್ಯಂಡ್ ಇನ್ನೊಂದೇನು ಅಂತಾರೆ, ಸರ್ವಿಸ್ ಮಾಡಲಿಕ್ಕೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಇದು. ಸೊ ದಿಸ್ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದರಲ್ಲೂ ಸಿಗಲ್ಲ. ಸೊ ಮೋರ್ ದೆನ್ ಮನಿ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ದಟ್ ಕೈಂಡ್ನೆಸ್ ಮಾಡ್ತಾ ಹೋದಷ್ಟು ಕೊಡೋಂಥ ಸ್ಯಾಟಿಸ್ಫ್ಯಾಕ್ಷನು, ದಟ್ ವಾಟ್ UPSC ಪ್ರೊವೈಡ್ಸ್. ಸೊ ಅದಕ್ಕೋಸ್ಕರ ಇಫ್ ಯು ಹ್ಯಾವ್ ದಟ್ ಸೆನ್ಸ್ ಆಫ್ ಸೋಷಿಯಲ್ ಸರ್ವಿಸ್ ಮಾಡಬೇಕು, ಮತ್ತು ಯು ಹ್ಯಾವ್ ದಟ್ ಏನಂದರೆ ಸ್ಟೆಬಿಲಿಟಿ ಇನ್ ದ ಫ್ಯಾಮಿಲಿ ಆಲ್ಸೋ, ಎರಡಕ್ಕೂ ಕೂಡ UPSC ಇಸ್ ದ ಬೆಟರ್ ಆಪ್ಷನ್ ಸರ್. ಸರ್ ನಿಮಗೆ ಅನಿಸುತ್ತಾ ಲೈಕ್ ಇಷ್ಟು ಜನ ಸ್ಟ್ರಕ್ಚರಲ್ಲಿ ಈ ಒಂದು ಸಿಸ್ಟಮ್ ಇದೆಯಲ್ಲ ಇದರಲ್ಲಿ UPSC ಸ್ಟ್ರಕ್ಚರ್ ಕರೆಕ್ಟಾಗಿ ಅಲೈನ್ ಆಗಿದೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ಲೈಕ್ ಮೋಸ್ಟ್ ಆಫ್ ದ ಆಫೀಸರ್ಸ್ ಆರ್ ಅಪ್ರೈಟ್ ಅಂತ ಹೇಳ್ಬಿಟ್ಟು ಅನಿಸುತ್ತಾ? ಸೊ ಜನರಲಿ ಇನ್ ದ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸನ್ನೇ ನೋಡಿದ್ರೆ ವಿ ಆರ್ ರ್ಯಾಂಕಿಂಗ್ ಅಟ್ ದ ಲೋ ರೇಟ್, ಅರೌಂಡ್ 97, 95 ಈ ರೀತಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುವಂಥ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸಲ್ಲಿ. ಸೊ ಇವನ್ನ ನೋಡ್ತಾ ಬಂದಾಗ ಆ್ಯಂಡ್ ಮೆಜಾರಿಟಿ ಆಫ್ ದ ಯಂಗ್ ಆಫೀಸರ್ಸ್ ಆಲ್ಸೋ, ಸೊ ದೇ ಆರ್ ಆಲ್ಸೋ ಡೂಯಿಂಗ್ ಕರಪ್ಷನಲ್ಲಿ ಇದಾಗ್ತಾ ಇರೋಂಥದ್ದು. ಇವನ್ನೆಲ್ಲ ನೋಡ್ತಾ ಬಂದಾಗ ಎಲ್ಲೋ ಸ್ವಲ್ಪ ಸಿಸ್ಟಮ್ ಇದಾಗಿದೆ, ವೀಕ್ ಆಗಿದೆ ಅಂತಲೂ ಅನಿಸುತ್ತೆ.
ಬಟ್ ಅದ್ರ ಜೊತೆ ದೇರ್ ಆರ್ ಲಾಟ್ ನಂಬರ್ ಆಫ್ ದ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನಾಯರ್ ಸರ್ ಅಂತ ಇದ್ದಾರೆ ಕೋಳಿಕೋಡಲ್ಲಿ, ದೆನ್ ಕೃಷ್ಣ ತೇಜ AS ಅಂತ ಇದ್ದಾರೆ ಕೇರಳದಲ್ಲಿ, ದಿವ್ಯಾ ಮ್ಯಾಮ್ ಇದ್ದಾರೆ ತೆಲಂಗಾಣದಲ್ಲಿ. ಸೊ ದೇರ್ ಆರ್ ಮಲ್ಟಿಪಲ್ ಆಫೀಸರ್ಸ್, ಅಶೋಕ್ ಕೆಂಕ ಸರ್, ಆಮ್ಸ್ಟಂಗ್ ಪಾಮೆ, ಇವ್ರನ್ನೆಲ್ಲ ನೋಡ್ತಾ ಹೋದಾಗ ಎರಡೂ ಇದೆ ಅಂತ ಅನಿಸುತ್ತೆ ಸರ್. ಆ್ಯಂಡ್ ಇಟ್ ಇಸ್ ನಾಟ್ ನ್ಯೂ ಫೆನಾಮಿನ, ಮುಂಚೆಯಿಂದನೂ ಕೂಡ ಇದಾಗ್ತಾ ಬಂದಿದೆ. ಆ್ಯಂಡ್ ಈವನ್ ಕೌಟಿಲ್ಯ ಕೂಡ ಹೇಳ್ತಾನಲ್ಲ ಸರ್, ಆ ಫಿಶ್ ಇನ್ ದ ವಾಟರ್, ಇಟ್ ಇಸ್ ಡಿಫಿಕಲ್ಟ್ ಟು ಜಡ್ಜ್ ಅ ಫಿಶ್ ಇನ್ ದ ವಾಟರ್ ವೆದರ್ ಇಟ್ ಇಸ್ ಜಸ್ಟ್ ಡ್ರಿಂಕಿಂಗ್ ದ ವಾಟರ್ ಆರ್ ಜಸ್ಟ್ ಸ್ವಿಮ್ಮಿಂಗ್ ಅಂತ. ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ದ ಸಿಸ್ಟಮ್. ಸರ್, ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಇರೋವಂಥ ಸಮಾಜದಲ್ಲಿ ಮೋಸ್ಟ್ ಆಫ್ ದ IAS ಆರ್ IPS ಆರ್ IRS, ಸೊ ಬ್ಯೂರೋಕ್ರಾಟ್ಸ್, ಸೊ ದೇ ಆರ್ ಕ್ಯಾಮ್ರಾ ಆಗ್. ಓಕೆ, ಯಾವಾಗಲೂ ಮೀಡಿಯಾ ಮುಂದೆ ಬರಬೇಕು ಅಂತ ಇರ್ತಾರೆ. ಸೊ ಲೈಕ್ ವಾಟ್ ಯು ವಾಂಟೆಡ್ ಟು ಬಿ ಇನ್ ಸರ್ವಿಸ್ ಇನ್ ದ ಲೈಕ್ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಇನ್ಫ್ಲೂಯೆನ್ಸ್ ಬೇಕಾ ಅಂದರೆ ಲೈಕ್ ಬ್ಯೂರೋಕ್ರಾಟ್ಸಿಗೆ ಅಂತ ಹೇಳ್ಬಿಟ್ಟು? ಸರ್, ಪರ್ಸ್ನಲ್ ಮೀಡಿಯಾ ಸರ್ ನಮ್ಮ ದೇಶದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಹೀರೋ ವರ್ಷಿಪ್. ಸೊ ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀರೋ ವರ್ಷಿಪ್ ಎಷ್ಟು ಪ್ರಾಬ್ಲಮ್ ಇದೆ ಅಂದರೆ, ಸಿ ದೇರ್ ಇಸ್ ಅ ಶಂಕರನ್ ಅಂತ ಒಬ್ಬರು ಆಫೀಸರ್ ಇದ್ದಾರೆ ಸರ್ ತಮಿಳ್ನಾಡಲ್ಲಿ. ಸೊ ಅವ್ರಿಗೆ ದ ಗೌರ್ಮೆಂಟ್ ವಾಂಟೆಡ್ ಟು ಗಿವ್ ಅನ್ ಅವಾರ್ಡ್ ಬಿಕಾಸ್ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಅಂತ. ಬಟ್ ಹಿ ರಿಜೆಕ್ಟೆಡ್ ಇಟ್. ಏನಕ್ಕೆ ರಿಜೆಕ್ಟ್ ಮಾಡೋದಂದ್ರೆ, ನನ್ನ ಕೆಲಸ ನಾನು ಮಾಡ್ತೀನಿ, ಅದಕ್ಕೆ ಏನಕ್ಕೆ ಅವಾರ್ಡ್ ಇಸ್ಕೋಬೇಕು ಅಂತ. ವೆರಿ ಟ್ರೂ. ಸೊ ಬಟ್ ಈಗ ನಾವು ಸೋಷಿಯಲ್ ಮೀಡಿಯಾ ಯಾವ ರೀತಿ ಆಗ್ತಾ ಬರ್ತಿದೆ ಅಂದರೆ, ನಾವು ಈವನ್ ಇಫ್ ದ ಸ್ಮಾಲ್ ಇದನ್ನು ಮಾಡಿದ್ರು ಕೂಡ, ಸೊ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡ್ಕೊಳ್ಳೋಂಥದ್ದು, ಆ್ಯಸ್ ಇಟ್ ಇಸ್ ಮೈ ಓನ್ ಮನಿಯಿಂದ ಮಾಡ್ತಾ ಇರೋ ರೀತಿ. ಸೊ ಆ ರೀತಿ ಬೇಡ ಅಂತ ನನಗೆ ಅನಿಸುತ್ತೆ ಸರ್ ವೆನ್ ಇಟ್ ಕಮ್ಸ್ ಟು ಸೋಷಿಯಲ್ ಮೀಡಿಯಾ. ಪ್ರೊಫೆಷನಲ್ ಅಕೌಂಟ್ ಆಗಿರಲಿ, ಏನಕ್ಕೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ, ಕ್ರೌಡ್ ಫಂಡಿಂಗು, ವೆರಿ ಗುಡ್. ಈ ರೀತಿ ಪ್ರಾಜೆಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ, ಈ ರೀತಿ ಇದ್ದರೆ ಓಕೆ. ಬಟ್ ಪರ್ಸ್ನಲ್ ಇದನ್ನು ಮಾಡ್ಕೊಳ್ಳಿಕ್ಕೆ, ಬಿಲ್ಡ್ ಮಾಡ್ಕೊಳ್ಳಿಕ್ಕೆ, ಇಮೇಜ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಮಚ್ ಆಫ್ ಅ ಆಪ್ಷನ್ ಅಂತ ಅನಿಸುತ್ತೆ ಸರ್ ನನಗೆ. ಸೂಪರ್ ಆನ್ಸರ್ ಸರ್, ಸೂಪರ್. ಸರ್, ಲೈಕ್ ಥೌಸಂಡ್ಸ್ ಆಫ್ ಬುಕ್ಸ್ ಇದೆ ಮಾರ್ಕೆಟಲ್ಲಿ. ಯು ಹ್ಯಾವ್ ರೆಡ್ ಲೈಕ್ 100+ ಫಿಕ್ಷನ್ಸ್. UPSCಗೆ ನಾವು 1000+ ಬುಕ್ಸ್ ಓದಬೇಕು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಲೈಕ್ ಮುಂಚೆಯಿಂದ ಶುರು ಮಾಡಿದರೆ ವಿ ಶುಡ್ ಬಿ ಎ ವರೇಷಿಯಸ್ ರೀಡರ್. ನಿಮಗೆ ಲಕ್ಷ್ಮೀಕಾಂತ್ ಓದೋದಕ್ಕೆ ನಮಗೆಲ್ಲ ಟೈಮ್ ಆಗಲ್ಲ, ಅಂಥದ್ರಲ್ಲಿ 100+ ಫಿಕ್ಷನ್ಸ್ ಓದಿದ್ದೀವಿ ಅಂತೇಳಿ ನಿಮ್ಮ ಡ್ಯಾಫಲ್ಲಿ ಬರೆದಿದ್ರಿ ನೀವು. ಸೊ ಲೈಕ್ ಹೌ ಕುಡ್ ಯು ಮ್ಯಾನೇಜ್ ಇಟ್? ಸರ್, ಜನರಲಿ ಇನ್ ದ ಇನಿಷಿಯಲ್ ಇಯರ್ಸ್ ನಮಗೆ ಈ ಸಬ್ಜೆಕ್ಟ್ ಸ್ಪೆಸಿಫಿಕ್ ಬುಕ್ಗಳೆಲ್ಲ ಓದ್ತಾ ಇರ್ತೀವಿ. ಬಟ್ ಒಂದು ಸಲ ಇಂಟರ್ವ್ಯೂ ಕೊಟ್ಟು ಬಂದಮೇಲೆ ನಮಗೆ UPSC ಏನಾಗ್ಬಿಡುತ್ತೆ, ಇಟ್ ಹ್ಯಾಸ್ ಬಿಕಮ್ ರೂಟೀನ್. ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ನಮ್ಗೆ ಪ್ರಿಲಿಮ್ಸ್ ಬಗ್ಗೆ ಅಷ್ಟು ಭಯ ಇರಲ್ಲ. ಸೊ ಒಂದು 30 days 40 daysಲ್ಲಿ ಐ ಕುಡ್ ರೀಡ್ ಪ್ರಿಲಿಮ್ಸು ಓದ್ಕೊಂಡು ಮಾಡ್ಬೋದು. ಆ್ಯಂಡ್ ಒಂದ್ಸಲಿ ಮೇನ್ಸ್ ಮಾಡಿದ್ಮೇಲೆ, ಮೇನ್ಸ್ ಒಂದೇ ಸರ್, ದಟ್ 3 month ಪೀರಿಯಡ್ ಏನಿದೆ, ಆ 3 month ಪೀರಿಯಡಲ್ಲೇ ನಾವು ರಿಗರಸ್ ಆಗಿ ಓದಂಥದ್ದು. ಅದು ಬಿಟ್ಟರೆ ಮಿಕ್ಕಿ ಟೈಮಲ್ಲೆಲ್ಲ ಆಲ್ರೆಡಿ ಮಾಡಿರ್ತೀವಲ್ಲ, ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಪದೇ ಪದೇ ಆಗ್ತಾ ಸರ್ ನಾನು ತುಂಬ ಜನ UPSC ಆಸ್ಪಿರೆಂಟ್ಸ್ಗಳನ್ನು ನೋಡಿದಾಗ ದಟ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ಗಳು ಅವ್ರು ಫೇಸ್ ಮಾಡೋದು, ಡಿಪ್ರೆಷನ್ನು, ಆಗದೇ ಇದ್ದಾಗ ಆ ಫೇಲ್ಯೂರು, ಅದಕ್ಕೊಂದು ಸೇಫ್ ರೆಫ್ಯೂಜ್ ಬೇಕಿರುತ್ತೆ ಸರ್ ನಮಗೆ. ದಟ್ ಈಸ್ ವಾಟ್ ಪ್ರೊವೈಡೆಡ್ ಬೈ ಫಿಕ್ಷನ್ಸ್ ಫಾರ್ ಮಿ. ಏನಕ್ಕೆ ಅಷ್ಟು ಫೇಲ್ ಆದ್ರೂ ಕೂಡ ಐ ರಿಮೈಂಡ್ ಕಾಮ್, ಐ ರಿಮೈಂಡ್ ಏನಂದರೆ ತುಂಬ ತಾಳ್ಮೆಯಿಂದ ಪೇಷನ್ಸ್ ಆಗಿ ಇದ್ದೆ ಅಂದರೆ, ಇಟ್ಸ್ ಬಿಕಾಸ್ ಆಫ್ ರೀಡಿಂಗ್ ಬುಕ್ಸ್. ಸೊ ಅದಕ್ಕೆ ಟೈಮ್ ಮಾಡ್ಕೊಳ್ತಿದ್ದೆ ಸರ್ ನಾನು. ಆ್ಯಂಡ್ ಅದು ನನಗೆ ಕಂಫರ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಬಂತು. ಏನಾದರೂ ಬೇಜಾರಾಯ್ತಾ, ಫೇಲ್ಯೂರ್ ಆಯಿತಾ, ಸೊ ಲೆಟ್ಸ್ ಗೋ ಫಾರ್ ಅ ಮೂವಿ ಆರ್ ಲೆಟ್ಸ್ ರೀಡ್ ಅ ಬುಕ್. ಸೊ ಇರ್ತಿ ಈವನ್ ನಂದು ಫಸ್ಟ್ ಇಂಟರ್ವ್ಯೂ ಫೇಲ್ ಆದಾಗಲೂ ಐ ವೆಂಟ್ ಫಾರ್ ಅ ಡೇರ್ ಡೆವಿಲ್ ಮುಸ್ತಫಾ ಮೂವಿ. ಆ ಫಸ್ಟ್ ಇಂಟರ್ವ್ಯೂ ರಿಸಲ್ಟ್ ಬಂದ ತಕ್ಷಣ ಐ ವೆಂಟ್ ಫಾರ್ ದ ಮೂವಿ. ಮನೆಗೆ ಫೋನ್ ಮಾಡಿದೆ, ಆಗಿಲ್ಲ ಅಂತ. ಸೇಮ್ ಗೋಸ್ ಫಾರ್ ದ ಬುಕ್ ಆಲ್ಸೋ. ಯಾವಾಗ ಬೇಜಾರಾಗುತ್ತೆ, ಒಂದು ಬುಕ್ ಹಿಡ್ಕೊಳ್ತಿದೆ, ಅದು ಮುಗಿಯೋಷ್ಟರಲ್ಲಿ ದೇರ್ ವಿಲ್ ಬಿ ಸಮಥಿಂಗ್, ಒಂದು ಕಂಫರ್ಟ್ ಸಿಕ್ಬಿಡ್ತಿತ್ತು. ಸೊ ದಟ್ಸ್ ವೈ ಐ ಗಾಟ್ ಅಡಿಕ್ಟೆಡ್ ಟು ದೋಸ್ ಬುಕ್ಸ್. ಓಕೆ. ಸೊ ಈಗ ಭಾಳಷ್ಟು ಜನಗೆ ನೀವು ಮೆಂಟ್ರಿಂಗ್ ಮಾಡಿದ್ದೀರಾ ಸರ್, ಅಂದರೆ ಲೈಕ್ ಹುಡುಗರಿಗೆ. ನಿಮ್ಗೆ ಯಾವಾಗ ಅನ್ನಿಸ್ತು ಲೈಕ್ ಓಕೆ ನಾನು ಕೂಡ ಟೀಚ್ ಮಾಡ್ಬೋದು, ನನಗೊಂದು ಈಗ ನಾಲೆಡ್ಜ್ ಬಂದಿದೆ ಅಂತ ಹೇಳ್ಬಿಟ್ಟು ಯಾವಾಗ ಅನ್ನಿಸ್ತು ನಿಮಗೆ? ಸರ್, ಆ್ಯಕ್ಚುಲಿ ಫಸ್ಟ್ ಇಂಟರ್ವ್ಯೂ ಮುಗಿದ ಮೇಲೆ ನಮಗೆ, ಅಂದರೆ ನಾನು ಟೀಚ್ ಮಾಡ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಇದೆಯಾ ಇಲ್ಲೋ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಇಂಟರ್ವ್ಯೂ ಮುಗಿಸ್ಕೊ ಬಂದಾಗ ಐ ಜಾಯಿಂಡ್ ಎಸ್ ಎ ಮೆಂಟರ್ ಆಗಿ ಜಾಯಿನ್ ಮಾಡ್ತಾ ಸ್ಟೂಡೆಂಟ್ಸ್ಗಳ ಡೌಟನ್ನು ನಾನು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ, ಸೊ ಲೆಟ್ಸ್ ಟ್ರೈ ಟೀಚಿಂಗ್ ಫೀಲ್ಡ್ ಆಲ್ಸೋ ಅಂತ ಸ್ಟಾರ್ಟ್ ಮಾಡ್ತಾ ಹೋದೆ. ಒಂದು ಇನ್ಸ್ಟಿಟ್ಯೂಟ್ ಅವ್ರು ಏನು ಮಾಡಿದ್ರು, ಜಸ್ಟ್ NCERT ಟೀಚ್ ಮಾಡ್ತಾ ಹೋಗಿ ಅಂತ ಹೇಳಿದ್ರು. ಸರಿ ಆಯಿತು, NCERT ಟ್ರೈ ಮಾಡೋಣ ಅಂತ. ಇವಾಗಲೂ ರಿಮೆಂಬರ್ ಇದೆ ಸರ್, ಫಸ್ಟ್ ಟೈಮ್ ಟೀಚ್ ಮಾಡಲಿಕ್ಕೆ ಅಂತ ಹೋದಾಗ ದಟ್ ಆ ನಡಕಗಳು, ಅಂದರೆ ಸ್ಟೂಡೆಂಟ್ಸ್ಗಳು ನಮ್ಮದಾದರೆ ಏನಾಗ್ತಾ ಬರುತ್ತೆ ಅಂದರೆ, ನಾವು ಈ ಸ್ಟೂಡೆಂಟ್ಸ್ಗಳಿಗೆ ದೇ ಆರ್ ಕಮಿಂಗ್ ಫ್ರಮ್ ದ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಇಂಜಿನಿಯರ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, PhD ಗ್ರಾಜ್ಯುಯೇಟ್ಸು ಇರ್ತಾರೆ. ಸೊ ಇಂಥವ್ರನ್ನೆಲ್ಲ ಡೌಟ್ ಕೇಳಿದಾಗ ಏನಾಗುತ್ತೋ ಅನ್ನೋವಂಥ ಒಂದು ಇದು ಇತ್ತು, ಭಯ ಇತ್ತು. ಆ್ಯಂಡ್ ಇಂಟರ್ವ್ಯೂ ಹೋಗಿದ್ದೀವಲ್ಲ ಅನ್ನೋಂಥ ಒಂದು ಕಾನ್ಫಿಡೆನ್ಸು ಇತ್ತು. ಸೊ ಆ ರೀತಿಯೇ ತೊಗೊಂಡೋದೆ. ಸ್ಟಾರ್ಟಿಂಗ್ NCERT ಮಾಡಿದಾಗ ದ ರಿವ್ಯೂ ವಾಸ್ ವೆರಿ ಗುಡ್. ಸೊ ಹಂಗೆ ಸ್ಲೋಲಿ ಒಂದೊಂದು ಸಬ್ಜೆಕ್ಟು ಡೆವಲಪ್ ಮಾಡ್ಕೊಳ್ತಾ ಹೋದೆ. ಸೊ ಅಲ್ಲಿ ಪ್ರಾಬ್ಲಮ್ ಆದಾಗ ಸ್ಟೂಡೆಂಟ್ಸ್ಗಳ ಜೊತೆ ಇಂಟರ್ಯಾಕ್ಟ್ ಮಾಡಿದ್ದೀನಿ. ಅವ್ರು ನನಗೆ ಸ್ವಲ್ಪ ಇನ್ಸೈಟ್ಸು ಕೊಟ್ಟಿದ್ದಾರೆ, ಸರ್ ಈ ರೀತಿ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಎಲ್ಲ ಮಾಡ್ಕೊಳ್ತಾ ಐ ಬಿಕೇಮ್ ಗುಡ್ ಸರ್. ಸೊ ಎಷ್ಟೊಂದೆಲ್ಲ ಇಂಡಿಯಾ ಮುಂದೆ ಹೋಗಿದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಎ ಫಾರ್ಮರ್ ಸೂಸೈಡ್. ಈಗಲೂ ನೋಡಿದ್ರೆ ಲೈಕ್ ಪಾವರ್ಟಿ ಲೈಕ್ ಇಂಡೆಕ್ಸ್ ಎಲ್ಲ ನಾವು ನೋಡಿದ್ರೆ ಇಂಡಿಯಾ ಇಸ್ ಅಟ್ ಎ ಬಾಟಮ್.
ಲೈಕ್ ನಿಮ್ಗೇನಾದರೂ ಒಂದು ಸೊಲ್ಯೂಷನ್ ಇದೆಯಾ ಸರ್? ಇದನ್ನೆಲ್ಲ ರೀಸ್ಟ್ರಕ್ಚರ್ ಮಾಡಬೇಕು, ಯಾವುದಾದ್ರೂ ಒಂದು ಕನಸು ಇದೆಯಾ? ಓಕೆ, ಇದನ್ನೆಲ್ಲ ನಾನು ಬಿಕಾಸ್ ಯು ಆರ್ ಫ್ರಮ್ ಎ ಫಾರ್ಮರ್ ಫ್ಯಾಮಿಲಿ ಬ್ಯಾಕ್‌ಗ್ರೌಂಡ್. ನೀವು ವಿದರ್ಭ ಅಂತ ಎಲ್ಲ ರೀಜನ್‌ನ ಕೇಳಿರ್ಬೋದು. ಯು ಮೈಟ್ ಹ್ಯಾವ್ ರೆಡ್ ಇನ್ ದ UPSC. ಸೊ ಈಗಲೂ ಸಹ ಫಾರ್ಮರ್ ಸೂಸೈಡ್ ನಡೀತಾನೆ ಇದೆ ಅಲ್ಲಿ. ಸೊ ಇದನ್ನೆಲ್ಲ ರೀಸ್ಟ್ರಕ್ಚರ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದ್ರೂನು ಒಂದು ಐಡಿಯಾ ಇದೆಯಾ? ಬಿಕಾಸ್ ಯು ಆರ್ ಫ್ರಮ್ ಎ ಫಾರ್ಮರ್ ಫ್ಯಾಮಿಲಿ ಅಲ್ಲ ಸರ್? ಸರ್ ಜನರಲಿ ಫಾರ್ಮರ್ ಸೂಸೈಡು ಇವೆಲ್ಲ ಏನು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ದೇರ್ ವಾಸ್ ಅ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇಟ್ ಸೆಲ್ಫ್. ಸೊ ಮೋರ್ ದೆನ್ 85% ಆಫ್ ದ ಇಂಡಿಯನ್ ಫಾರ್ಮರ್ಸ್ ಆರ್ ಜನರಲಿ ದೇ ಆರ್ ಕಮಿಂಗ್ ಫ್ರಮ್ ದ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಇದು ಬ್ರ್ಯಾಕೆಟ್. ಆ್ಯಂಡ್ ದೆನ್ ಇಫ್ ಯು ಕನ್ಸಿಡರ್ ಮೋರ್ ದೆನ್ 60% ಆಫ್ ದ ಇಂಡಿಯಾಸ್ ಫಾರ್ಮಿಂಗ್ ಇಸ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಮಾನ್ಸೂನ್. ಸೊ ಸಬ್ಸಿಸ್ಟೆನ್ಸ್ ಆ್ಯಂಡ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತೂ ತುಂಬ ಇದೆ. ನಮ್ಮಲ್ಲಿ ಕಮರ್ಷಿಯಲ್ ಫಾರ್ಮಿಂಗ್ ಇಲ್ಲ, ಸಬ್ಸಿಸ್ಟೆನ್ಸ್. ಆ್ಯಂಡ್ ಇವನ್ ಅಶೋಕ್ ದಲ್ವಾಯ್ ಕಮಿಟಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಿ ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಬೈ 2022 ಅಂತ ಗೌರ್ಮೆಂಟ್ ಪಾಲಿಸಿ ತಂತು. ಸೊ ಇಟ್ ಹ್ಯಾಸ್ ಆಲ್ಸೋ ಫೇಲ್ಡ್. ಸೊ ಏನಕ್ಕೆ ಫೇಲ್ ಆಗ್ತಾ ಬರ್ತಿದೆ ಅಂದರೆ ದ ಫಾರ್ಮರ್ಸ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಸಬ್ಸಿಸ್ಟೆನ್ಸ್ ಲೆವೆಲ್, ಸ್ಟಿಲ್ ಡಿಪೆಂಡೆಂಟ್ ಆನ್ ಟ್ರೆಡಿಷನಲ್ ಇದು. ಬಟ್ ಏನಾಗ್ತಾ ಬರಬೇಕು ಅಂದರೆ ದಟ್ ಫಾರ್ಮರ್ಸ್ ಹ್ಯಾಸ್ ಟು ಮೂವ್ ಫ್ರಮ್ ದಟ್ ಮೈಂಡ್ ಸೆಟ್. ಸೊ ದೇ ಹ್ಯಾವ್ ಟು ಗೋ ಫಾರ್ ದಿಸ್ ಒನ್ ಸರ್. ಯಾವ್ದು ಏನಂತ ಹೇಳ್ತೀವಿ ಅಂದರೆ ದೇ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಅದರ್ ಅಡಿಷ್ನಲ್ ಆ್ಯಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್ ನಮ್ಮೂರಲ್ಲಿ ಏನಿದೆ ನಾಗಮಂಗಲ ಅಂತ ಬಂದರೆ, ನಾಗಮಂಗಲದಲ್ಲಿ ಜನರಲಿ ಇರಿಗೇಷನ್ ಇಲ್ಲ. ಸೊ ಅದಕ್ಕೆ ಎಲ್ಲ ಏನು ಮಾಡಿದ್ದಾರೆ, ದೇ ಆರ್ ಶಿಫ್ಟೆಡ್ ಟು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ದೇ ಆರ್ ಅರ್ನಿಂಗ್ ಗುಡ್. ತುಂಬ ಚೆನ್ನಾಗಿ ಅರ್ನ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ನಮ್ಮ ಚಿಕ್ಕಪ್ಪರ ಮನೆಯಲ್ಲೆಲ್ಲ 15-20 ಹಸುಗಳಿದೆ. ಸೊ ಅದರಲ್ಲಿ ಒಳ್ಳೆ ದುಡ್ಡು ಮಾಡಿಕೊಂಡು ಚೆನ್ನಾಗೇ ಇದ್ದಾರೆ. ಸೊ ಈ ರೀತಿ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ವರ್ಕ್ ಜಾಸ್ತಿ ಆಗುತ್ತೆ ಬಿಟ್ಟರೆ ದೇ ಆರ್ ಅರ್ನಿಂಗ್ ವೆರಿ ನೀಟ್ ಮನಿ. ಸೊ ದ ಸೇಮ್ ಮಸ್ಟ್ ಹ್ಯಾಪನ್. ಸೊ ಇದೊಂದು ಇದಿದೆ ಸರ್. ಮತ್ತು ಸ್ಟ್ರಕ್ಚರಲ್ ಪ್ರಾಬ್ಲಮ್, ವಿ ಹ್ಯಾವ್ ಟು ಪ್ರಮೋಟ್ ಕೋಆಪರೇಟಿವ್ ಫಾರ್ಮರ್ಸು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ಗಳು. ಸೊ ಇದನ್ನು ಪ್ರಮೋಟ್ ಮಾಡ್ತಾ ಹೋಗಬೇಕು. ನಮ್ಮದಿಗೆ ರೂಟ್ ಕಾಸ್ ಪ್ರಾಬ್ಲಮ್ ಏನಾಗ್ತಾ ಬರುತ್ತೆ ಅಂದರೆ ಗೌರ್ಮೆಂಟ್ ಮೇಲ್ ಮಾತ್ರ ಅಡ್ರೆಸ್ ಮಾಡ್ತಾ ಹೋಗುತ್ತೆ. ಇಟ್ ವೋಂಟ್ ಗೋ ಇನ್ ಟು ದ ಡೀಪ್. ಈಗ ನಮಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಂತ ತಂದಿದೆ, ಅದು ಅಷ್ಟು ಅವೇರ್ನೆಸ್ಸೇ ಇಲ್ಲ, ಅದು ರೀಚೇ ಆಗಿಲ್ಲ ಫಾರ್ಮರ್ಸ್ಗಳಿಗೆ ಸುಮಾರು ಜನಕ್ಕೆ. ಮತ್ತು ಎಲ್ಲ ಟ್ರೆಡಿಷ್ನಲಲ್ಲಿ ಡಿಪೆಂಡ್ ಆಗಿರ್ತಾರೆ. ದ ಗೌರ್ಮೆಂಟ್ ಈಸ್ PM ಕಿಸಾನ್ ನೋಡಿ ಎಲ್ರಿಗೂ ರೀಚ್ ಆಗಿದೆ, ಏನಕ್ಕೆ ಅಂದರೆ ದುಡ್ಡು ಬರುತ್ತೆ ಅಂತ. ಸೊ ಲೈಕ್ ದಿಸ್ ಇದಾಗ್ತಾ ಬರ್ತಿರೋಂಥದ್ದು. ಈ ಸ್ಟ್ರಕ್ಚರಲ್ ಪ್ರಾಬ್ಲಮ್ಗಳನ್ನು ನಾವು ಯಾವಾಗ ಅಡ್ರೆಸ್ ಮಾಡ್ತೀವಿ, ದೆನ್ ಫಾರ್ಮರ್ ಸೂಸೈಡ್ ವಿಲ್ ಬಿ ರೆಡ್ಯೂಸ್ಡ್ ಸರ್ ಸಿಗ್ನಿಫಿಕೆಂಟ್. ಓಕೆ. ಭಾಳಷ್ಟು ಜನ ಮಕ್ಕಳಿಗೆ ಈಗ ಮೊಬೈಲ್ ಯೂಸ್ ಮಾಡಿ ಲೈಕ್ ಬುಕ್ ಓದೋ ಅಂಥ ಹವ್ಯಾಸನೇ ಇಲ್ಲ. ಸೊ ನೀವು ಯಾವುದಾದ್ರೂ ಒಂದು ಬುಕ್ ಸಜೆಸ್ಟ್ ಮಾಡಂಗಿದ್ರೆ ಮಕ್ಕಳಿಗೆ, ಓಕೆ ಇದನ್ನು ಶುರು ಮಾಡಿದ್ರೆ ಅವರು ಎಂಡ್ ಮಾಡೇ ಮಾಡ್ತಾರೆ ಅಂತ ಅಂದರೆ ಯಾವ ಬುಕ್ ಸಜೆಸ್ಟ್ ಮಾಡ್ತೀರಾ ಸರ್? ಸರ್ ಇನ್ ಕನ್ನಡ ವೆರಿ ಸ್ಮಾಲ್ ಬುಕ್ಸ್ಗಳಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಶಿವರಾಮ್ ಕಾರಂತರದ್ದು ತುಂಬ ಒಳ್ಳೆ ಪುಸ್ತಕಗಳಿದೆ. ಚೋಮನ ದುಡಿ ಅಂತ ಒಂದಿದೆ, ಸರಸಮನ ಸಮಾಧಿ ಅಂತ ಇದೆ. ದಟ್ ಈಸ್ ಅ ಮೂವಿ ಆಲ್ಸೋ. ಆಯ್ತು ಸರ್. ನೀವು ಯಾವ ಥರ ಪ್ರಿಫರ್ ಮಾಡ್ತೀರಾ ಸರ್? ಮೂವಿ ನೋಡಿ ಬುಕ್ ಓದೋದ? ಬುಕ್ ಓದಿ? ಸೊ ಐ ವಿಲ್ ಪ್ರಿಫರ್ ಬುಕ್ ಓನ್ಲಿ. ಏನಕ್ಕೆ ಅಂದರೆ ಮೂವಿಯಲ್ಲಿ ಸ್ವಲ್ಪ ಕರಪ್ಟ್ ಮಾಡಿಬಿಟ್ಟಿರ್ತಾರೆ ಐಡಿಯಾಸ್, ಬಟ್ ಬುಕ್ ಈಸ್ ಒರಿಜಿನಲ್. ಸೊ ಬುಕ್ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಇತ್ತೀಚೆಗೆ ಮೂವಿನೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಸೊ ಚೋಮನ ದುಡಿ ನಾನು ಸ್ಟಾರ್ಟ್ ಮಾಡೋದು ಹೇಳೋದು ಚೋಮನ ದುಡಿಯಿಂದ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ತೇಜಸ್ವಿ ಅವ್ರದ್ದು ಕರ್ವಾಲೋ ಅಂತ ಇದೆ, ತುಂಬ ಸಣ್ಣ ಬುಕ್ಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಲೋಲಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇಫ್ ಯು ರೀಡ್ ಇನ್ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದರೆ, ಸೊ ಇಂಗ್ಲೀಷಲ್ಲಿ ನಾನು ಅಷ್ಟಾಗಿ ಓದಿಲ್ಲ, ಒಂದು 7-8 ಪುಸ್ತಕ ಅಷ್ಟೇ. ಅದರಲ್ಲಿ ನನಗೆ ವೆರಿ ಸ್ಮಾಲ್ ಬುಕ್ಸು ಮತ್ತು ಇಂಪ್ರೆಸ್ ಮಾಡೋದು ಅಂದರೆ ದೋಸ್ತೋವೆಸ್ಕಿದು ವೈಟ್ ನೈಟ್ಸ್ ಅಂತ ಒಂದು ಪುಸ್ತಕ ಇದೆ. ಇವೊಂದು ಜಾರ್ಜ್ ಆರ್ವೆಲ್ ಅವ್ರದ್ದು ಅನಿಮಲ್ ಫಾರ್ಮ್ ಅಂತ ಒಂದಿದೆ. ಆ್ಯಂಡ್ ಫ್ರಾನ್ಸ್ ಕಾಫ್ಕಾದು ಮೆಟಮಾರ್ಫಸಿಸ್ ಅಂತ ಇದೆ. ಸೊ ಈ ರೀತಿ ಪುಸ್ತಕಗಳು ಸ್ಟಾರ್ಟ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ಫಾರ್ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟು, ಈ ರೀತಿ ಹೋಗ್ತಾ ಹೋಗ್ಬೋದು. ಬಟ್ ಕನ್ನಡದಲ್ಲಿ ಶಿವರಾಮ್ ಕಾರಂತರು ತೇಜಸ್ವಿ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಗೋ ಸರ್. ತೇಜಸ್ವಿ ಏನಕ್ಕೆ ಅಂದರೆ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಪ್ರತಿ ಕರ್ವಾಲೋ ಇದರಲ್ಲಿ. ಆ್ಯಂಡ್ ಜುಗಾರಿ ಕ್ರಾಸು ಇವೆಲ್ಲ ಸೋಷಿಯಲ್ ರಿಯಾಲಿಟಿನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ವೆರಿ ಸಿಂಪಲ್ ಇರುತ್ತೆ ಅವ್ರ ಪುಸ್ತಕಗಳು, ಅದು ಅಟ್ರಾಕ್ಟಿವ್ ಮಾಡುತ್ತೆ ಸರ್ ಇದನ್ನು. ಅದಕ್ಕೇ ಈಗ ನೀವು ರೀಡರ್ಸ್ ಎಲ್ಲ ದೇ ಆರ್ ದ ಫಾಲೋವರ್ಸ್ ಆಫ್ ತೇಜಸ್ವಿ, ಬಟ್ ಆ್ಯಕ್ಚುಲಿ ತೇಜಸ್ವಿ ಇಸ್ ಅ ಫಾಲೋವರ್ ಆಫ್ ಶಿವರಾಮ್ ಕಾರಂತ ಅವರು. ಸೊ ಶಿವರಾಮ್ ಕಾರಂತರು ಮತ್ತು ತೇಜಸ್ವಿ ಅವ್ರ ಪುಸ್ತಕಗಳು ಓದಿದ್ರೆ ನಮಗೆ ಕನ್ನಡ ಲಿಟ್ರೇಚರ್ ಆಗ್ಬೋದು, ಅಥವಾ ಬೇರೆ ಲಿಟ್ರೇಚರ್ಲ್ಲೂ ಕೂಡ ಸ್ಮಾಲ್ ಬುಕ್ಸಿಂದ ಸ್ಟಾರ್ಟ್ ಮಾಡ್ತಾ ಹೋದರೆ ವಿಲ್ ಗೆಟ್ ಅಡಿಕ್ಟೆಡ್. ಸೊ ನೀವು ಯಾವುದಾದ್ರೂ ಬುಕ್ ಓದಿ ಮಲ್ಟಿಪಲ್ ಟೈಮ್ಸ್ ಓದಿದ್ರು ಇದು ಯಾಕೋ ಒಂಥರ ಅರ್ಥ ಆಗ್ತಾ ಇಲ್ವಲ್ಲ ನನಗೆ ಅನಿಸಿದ್ಯಾ? ಮೇ ಬಿ ಬಿಕಾಸ್ ಲೈಕ್ ಇಂಟರ್ಸ್ಟೆಲ್ಲರ್ ಮೂವಿ ನೋಡಿದಾಗ ನಮಗೆ ಎಷ್ಟು ಸತಿ ನೋಡಿದ್ರು ಇದೇನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತೇಳಿ ಅನಿಸ್ತಾ ಇರುತ್ತೆ. ನಮಗೆ ಆ ರೀತಿ ಅನಿಸಿದ್ದು ಒಬ್ಬರದೇ ಸರ್, UR ಅನಂತಮೂರ್ತಿ ಅವ್ರ ಪುಸ್ತಕಗಳು. ಅದರಲ್ಲಿ ಭಾರತೀಪುರ ಸಂಸ್ಕಾರ ಓಕೆ ಅನಿಸ್ತು, ಬಟ್ ಅವ್ರದ್ದು ದಿವ್ಯ ಅಂತ ಒಂದು ಪುಸ್ತಕ ಇದೆ ಸರ್, ಅದು ಎಷ್ಟು ಓದಿದ್ರು ಕೂಡ ನನಗದು ಅರ್ಥ ಆಗಲಿಲ್ಲ. ಇವನ್ ಕುಸುಮ ಬಾಲೆ ಅಂತ ದೇವನೂರು ಮಹಾದೇವ್ ಅವ್ರ ಪುಸ್ತಕ ಇದೆ, ಬಟ್ ಅದೇನಾಗಿದೆ ಅಂದರೆ ಹಳ್ಳಿ ಲ್ಯಾಂಗ್ವೇಜಲ್ಲಿ ಬಂಡಾಯ ಸಾಹಿತ್ಯ ಸರ್, ಹಳ್ಳಿ ಲ್ಯಾಂಗ್ವೇಜಲ್ಲಿ ಬರ್ದಿರೋದ್ರಿಂದ ಅಷ್ಟು ಡಿಫಿಕಲ್ಟ್ ಆಗುತ್ತೆ. ಬಟ್ ಈ ದಿವ್ಯ ಪುಸ್ತಕ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದೇ ಅರ್ಥ ಆಗಲ್ಲ. ದಿವ್ಯ ಭವ ಅಂತ 2 ಪುಸ್ತಕ ಇದೆ, ಅದನ್ನು ತುಂಬ ಟ್ರೈ ಮಾಡಿದೆ ನಾನು, ಬಟ್ ಡಿಕೋಡ್ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ತೊಗೋಬೇಕು ಅದನ್ನು. ಅದು ಬಿಟ್ಟರೆ UR ಅನಂತಮೂರ್ತಿ ಅವ್ರದ್ದು ಬಿಟ್ಟರೆ ಮಿಕ್ಕಿದೆಲ್ಲ ಗಿರೀಶ್ ಕಾರ್ನಾಡ್ ಅವ್ರದ್ದೆಲ್ಲ ಅರ್ಥ ಆಗುತ್ತೆ. ಅದು ಅನಕ್ರು ಅವ್ರದ್ದು ಇವೆಲ್ಲ ಸಿಂಪಲ್ ಇರುತ್ತೆ. ಸೊ ಇವರೆಲ್ಲ ಓಕೆ ಸರ್. ಭೈರಪ್ಪ ಅವ್ರದ್ದು ತುಂಬ ಸಿಂಪಲ್ ಇರುತ್ತೆ, ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. UR ಅನಂತಮೂರ್ತಿ ಅವ್ರನ್ನೇ ಸ್ವಲ್ಪ ಡಿಫಿಕಲ್ಟ್. ನೀವು ಓದಿರೋ ಬುಕ್ಸ್ಗಳಲ್ಲಿ ಯಾವುದಾದ್ರೂ ಕೆಲವಷ್ಟು ಲೈನ್ಗಳು ಆಂಟ್ ಮಾಡೋದಿದೆಯಾ? ಸೊ ನಿಮ್ಗೆ ಯಾವಾಗಲಾದ್ರು ಓಕೆ ಇದು ನಾನು ಟ್ಯಾಟು ಹಾಕಿಸ್ಕೊಂಬಿಡ ನನ್ನ ಕೈ ಮೇಲೆ ಅಂತೇಳಿ ಅನಿಸಿರೋದಿದೆಯಾ ಈ ಥರ ಲೈನ್ಸ್ ಎಲ್ಲನೂ? ಸರ್ ಪರ್ಟಿಕ್ಯುಲರ್ಲಿ ಫಸ್ಟ್ಲಿ ಐ ಆಮ್ ಅಗೇನ್ಸ್ಟ್ ಟ್ಯಾಟು, ಬಟ್ ನನ್ನ ರೂಮಲ್ಲಿ ನಾನು ತುಂಬ ಇದನ್ನು ಹಾಕ್ಕೊಂಡಿದ್ದೀನಿ ಸರ್, ಕೋಟ್ಗಳು.
ಇದು ಪಂಪ ಭಾರತದಿಂದ 2 ಹಾಕಿದ್ದು, ಪಂಪ ಭಾರತದಿಂದ 1 ಹಾಕಿದ್ದೀನಿ ನಾನು. ಆ್ಯಕ್ಚುಲಿ ನನ್ನ ರೂಮಲ್ಲಿ ಕೋಟು. ಇವನು ದ್ರೌಪದಿಯನ್ನು ವರ್ಣನೆ ಮಾಡ್ತಾನೆ ಅವನು. ಅಂದರೆ ದ್ರೌಪದಿ ದುಶ್ಯಾಸನನ ಸಾವಿನ ಹೇಳ್ಬೋದು ಸಮಯದಲ್ಲಿ ಕನ್ನಡ ಲಿಟ್ರೇಚರ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಗ್ರಿಪ್ ಇರುತ್ತೆ ದ್ರೌಪದಿ ದುಶ್ಯಾಸನನ ವಧೆಯ ಸಮಯದಲ್ಲಿ ದ್ರೌಪದಿಯನ್ನು ಭೀಮ ಕರೆಸ್ಕೊಳ್ತಾನೆ. ಸೊ ಆ ಭೀಮ ಕರೆಸ್ಕೊಂಡು ಆ ದುಶ್ಯಾಸನನ ಎದೆಯಲ್ಲಿ ರಕ್ತವನ್ನು ಮಗದು ಅವಳ ತಲೆ ಮೇಲೆ ಹುಯ್ತಾನೆ. ಆಗ ಹುಯ್ತಾ ಇರಬೇಕಾದ್ರೆ ಆ ಜಡೆಯನ್ನು ವರ್ಣನೆ ಮಾಡ್ತಾನೆ ಅವನು. ಇದರೊಳ್ ಶ್ವೇತಾತ ಪತ್ರ ಸ್ಥಗಿತ ದಶಾದಿಶ ಮಂಡಲಂ ಪುದಿದಳ್ ಕಾಡಿತ್ ಅಡಂಗಿತ್ತಿದರೊಳೆ ಕುರುರಾಜಾನ್ವಯಂ ಮತ್ ಪ್ರತಾಪಕ್ಕಿದರಿಂದುವೆ ಆದಿಯಾಯಿತು ಸಾಮಾನ್ಯವೇ ಬಗೆಯೇ ಕೇಳ ಭವತ್ಕೇಶ ಪಾಶ ಪ್ರಪಂಚಂ ಅಂತ. ಸೊ ಅಂದರೆ ಅವನು ಹೇಳೋದೇನಪ್ಪ ಅಂದರೆ ಈ ಜಡೆಯಿಂದನೇ ಇಡೀ ಸಾಮ್ರಾಜ್ಯನೇ ಬೀಳ್ತು. ಎಂತೆಂಥ ಮಹಾಪ್ರತಾಪಿಗಳು ಇವರು ಈ ಜಡೆ ಮುಂದೆ ಇದಾಗ್ತಾ ಹೋದ್ರು. ಇದೇನು ಸಾಮಾನ್ಯವಾದ ಜಡೆಯ, ಇಡೀ ಕುರುವಂಶಕ್ಕೆ ಇದೊಂದು ಪಾಶ ಆಗೋಯ್ತು ಅಂತ. ಸೊ ಆ ರೀತಿ ಹೇಳ್ತಾರೆ. ಅದಾದಮೇಲೆ ಇನ್ನೊಂದು ಭರತ ಬಾಹುಬಲಿದು ಆದಿಪುರಾಣದಲ್ಲಿ ಬರುತ್ತೆ ಸರ್. ನೆಲಸುಗೆ ನಿನ್ನಿ ವಕ್ಷದೊಳೆ ನಿಶ್ಚಳಮಿ ಬಟಖಡ್ಗ ಮಂಡಲೋ ನಿತ್ಪಲ ಉತ್ಪಲ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಈ ರಾಜ್ಯಲಕ್ಷ್ಮಿ ಅನ್ನೋಂಥವಳು ಏನಾಗಿದ್ದಾಳೆ, ಅವಳೊಂದು ಸುಂದರವಾದ ಖಡ್ಗಗಳ ವನದಲ್ಲಿ ಇರೋಂಥವಳು. ಅಂಥ ರಾಜ್ಯಲಕ್ಷ್ಮಿ ನಿನಗೇ ಇರಲಿ, ಇದನ್ನು ನಮ್ಮ ಅಪ್ಪ ನನಗೆ ಕೊಟ್ಟ, ಅದನ್ನು ನಿನಗೆ ಕೊಡೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಇದೆ? ನೀನು ಒಲಿದ ಲತಾಂಗಿಗೆ, ನೀನು ಒಲಿದಿರೋಂಥ ಹೆಣ್ಣಿಗೆ ಮತ್ತು ನೀನು ಒಲಿದಿರೋಂಥ ಧರೆಗೆ ನಾನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡೋದು, ನನ್ನ ಕೀರ್ತಿ ಏನಾಗಬೇಡ ಅಂತ ಬಾಹುಬಲಿ ಭರತಂಗೆ ಹೇಳ್ತಾನೆ. ಇವೆರಡು ನನಗೆ ತುಂಬ ಇಷ್ಟ ಆದಂಥ ಸಾಲುಗಳಂತ ಹೇಳಿ ನಾನು ನನ್ನ ರೂಮಲ್ಲಿ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ವೈಕಿಂಗ್ಸ್ ಅಂತ ಒಂದು ಸೀರೀಸ್ ಇದೆ ಸರ್. ಅದರಲ್ಲಿ ಇಫ್ ಯುವರ್ ಡ್ರೀಮ್ಸ್ ಡಸಂಟ್ ಸ್ಕೇರ್ ಯು ದೇ ಆರ್ ನಾಟ್ ಬಿಗ್ ಎನಫ್ ಅಂತ ಒಂದಿದೆ. ಅದೊಂದು ಸ್ಟೇಟ್ಮೆಂಟು. ಆ್ಯಂಡ್ ಅದಾದಮೇಲೆ ನನಗೆ ಡೆಡ್ ಪೊಯೆಟ್ ಸೊಸೈಟಿ ತುಂಬ ಇಷ್ಟವಾದ ಮೂವಿ. ಆ ಡೆಡ್ ಪೊಯೆಟ್ ಸೊಸೈಟಿದು ವಿ ಡೋಂಟ್ ರೀಡ್ ಆ್ಯಂಡ್ ರೈಟ್ ಪೊಯೆಟ್ರಿ ಬಿಕಾಸ್ ಇಟ್ಸ್ ಕ್ಯೂಟ್, ವಿ ರೀಡ್ ಆ್ಯಂಡ್ ರೈಟ್ ಪೊಯೆಟ್ರಿ ಬಿಕಾಸ್ ವಿ ಆರ್ ದ ಮೆಂಬರ್ಸ್ ಆಫ್ ಹ್ಯೂಮನ್ ರೇಸ್. ಸೊ ಇದನ್ನು ಒಂದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಜೀವನದ ಮೋಟೋ ಒಂದಿದೆ ಸರ್, ಅದು ನಾನು ತುಂಬ ದೊಡ್ಡ ಪೋಸ್ಟ್ ಹಾಕಿರೋದು ನನ್ನ ರೂಮಲ್ಲಿ. ಶಾಸನ್ ರಿಡೆಂಪ್ಷನ್ ಮೂವಿದು ಗೆಟ್ ಬಿಸಿ ಲಿವಿಂಗ್ ಆರ್ ಗೆಟ್ ಬಿಸಿ ಡೈಯಿಂಗ್ ಅಂತ. ಸೊ ದಟ್ ವಾಸ್ ಮೈ ಮೋಟೋ ಇನ್ ಮೈ ಲೈಫ್. ಸೊ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಸೂಪರ್. ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಮತ್ತು ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ಸು ಹಾಕಿದ್ದೀನಿ ಸರ್. ಆ್ಯಕ್ಚುಲಿ ಡೋಂಟ್ ಲೆಟ್ ಅದರ್ ಬಡಿ ಟೆಲ್ ಯು ವಾಟ್ ಯು ಡೂ ಆರ್ ವಾಟ್ ಯು ಕ್ಯಾನ್ ಡೂ ಆರ್ ನಾಟ್ ಅಂತ ಇದೆ. ಅದೊಂದು ಲೈನ್ ಹಾಕಿದ್ದೀನಿ, ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ಸೊ ಇವೆಲ್ಲ ಇದೆ. ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಎಜುಕೇಟ್ ಅಜಿಟೇಟ್ ಆರ್ಗನೈಸ್ ಅದೊಂದು. ಆ್ಯಂಡ್ ಮಹಾತ್ಮ ಗಾಂಧೀಜಿದು ಕೂಡ ಒಂದು ಕೋಟ್ ಇದೆ, ಲೀವ್ ಆಸ್ ಇಫ್ ಯು ಆರ್ ಟು ಡೈ ಟುಮಾರೋ, ಲರ್ನ್ ಆಸ್ ಇಫ್ ಯು ಆರ್ ಟು ಲೀವ್ ಫಾರ್ ಎವರ್ ಅಂತ. ಸೊ ಇಷ್ಟೆಲ್ಲ ನನ್ನ ರೂಮಲ್ಲಿದೆ ಸರ್. ಸೂಪರ್ ಸರ್, ಆಸಮ್. ಓಕೆ ಥ್ಯಾಂಕ್ ಯು ಸರ್. ಫಾರ್ಮರ್ ಲೈಫ್ ವರ್ಸಸ್ UPSC ಲೈಫ್, ವಿಚ್ ಒನ್ ನೀಡ್ಸ್ ಮೋರ್ ಡಿಸಿಪ್ಲಿನ್? ಬೋತ್ ನೀಡ್ಸ್ ಮೋರ್ ಡಿಸಿಪ್ಲಿನ್ ಸರ್. ಆ್ಯಕ್ಚುಲಿ ಫಾರ್ಮರ್ಸ್ ಲೈಫ್ ಅವ್ರಿಗೆ ಏನಾಗ್ತಾ ಬಂದಿರುತ್ತೆ, ಇದೊಂದು ರೂಟೀನ್ ಆಗಿರುತ್ತೆ. ಸೊ ಅವ್ರು ಏನಂತ ಇದು ಮಾಡ್ತಾ ಬರ್ತಾರೆ, ಚಿಕ್ಕ ವಯಸ್ಸಿಂದ ದೇ ಹ್ಯಾವ್ ಪ್ರಾಕ್ಟೀಸ್ಡ್ ಇಟ್. ಬಿಕಾಸ್ ವೈ ಆಸ್ಕ್ ದಿಸ್ ಕ್ವಶನ್, ಲೈಕ್ ದಟ್ ಈಸ್ ದ ಬ್ಯಾಕ್ ಬೋನ್. ಲೈಕ್ ಇಷ್ಟು ವರ್ಷ ನಾವು ಹೇಳ್ಕೊಂಡ್ ಬಂದಿದ್ದೀವಿ, ಸೊ ಭಾರತದ ಬೆನ್ನೆಲುಬು ಅಂತ ಹೇಳ್ಬಿಟ್ಟು. ಬಟ್ ಲೈಕ್ ಹಳ್ಳಿಗೆ ಹೋದ್ರೆ ಹೌದಾ ಇದೆಲ್ಲ ನಿಜನಾ? ಲೈಕ್ 70% ಆಫ್ ಎಕಾನಮಿ ಫಾರ್ಮರ್ಸ್ ಮೇಲೆ ನಿಂತಿದ್ಯಾ ಅಂತ ಹೇಳ್ಬಿಟ್ಟು ಅನಿಸುತ್ತೆ ನಮಗೆ. ನಿಮ್ಗೆ ಯಾವತ್ತಾದ್ರೂ ಈ ಥಾಟ್ ಪ್ರೊಸೆಸ್ ಬಂದಿದೆಯಾ? ಆ್ಯಕ್ಚುಲಿ ನನಗೆ ಈಗಿರೋಂಥ ಡ್ರೀಮು ಅದೇ ಸರ್. ಇನ್ನೊಂದು 20-25 ಇಯರ್ಸ್ ಆದಮೇಲೆ ಐ ವಾಂಟೆಡ್ ಟು ಬಿಕಮ್ ಅ ಫಾರ್ಮರ್ ಓನ್ಲಿ. ಸೊ ದಟ್ ವಾಸ್ ತೇಜಸ್ವಿ ಕಾರಂತರು ಆ ರೀತಿ ಇನ್ಸ್ಪಿರೇಷನಿಂದಾನೆ. ಸೊ ಬಟ್ UPSC ಅಂತ ಬಂದಾಗ ಒಂದು ಹೊಸ ಇದಿರೋದ್ರಿಂದ ಮತ್ತು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ, ಸೊ ಇಟ್ ನೀಡ್ಸ್ ಮಚ್ ಆಫ್ ಡಿಸಿಪ್ಲಿನ್ ಅಂತ ಅನ್ಸುತ್ತೆ ಸರ್. UPSCಗೆ ಮೋರ್. ಓಕೆ. ಲೈಕ್ ವಾಟ್ ಈಸ್ ಒನ್ ಹ್ಯಾಬಿಟ್ ದಟ್ ಕಾಸ್ಟ್ ಯು ಮೋರ್? ಮೀನ್ಸ್ ಲೈಕ್ ಓಕೆ ಈ ಹ್ಯಾಬಿಟ್ ಇರಲಿಲ್ಲ ಅಂದರೆ ನನ್ನ ಅಟೆಂಪ್ಟಲ್ಲಿ ಬೇಗನೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಸರ್ ಆ್ಯಕ್ಚುಲಿ ಈ ಹ್ಯಾಬಿಟ್ ಅನ್ನೋಂಥದ್ದು ನಾನು ಸಾಧ್ಯ ಆದಷ್ಟು ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡೇ ಬಂದಿದ್ದೆ. ಅಥವಾ ಒಂದು ಸ್ಕಿಲ್ಲು, ನಾನು ಒಂದು ಸ್ಕಿಲ್ಲು, ಈ ಒಂದು ಸ್ಕಿಲ್ ಇದ್ದಿದ್ರೆ ನಂಗೆ ಮುಂಚೆನೇ ಒಂದು ಮಿಸ್ಟೇಕ್ ನಾನು ಮಾಡಿದ್ದು ಸರ್. ಆ್ಯಕ್ಚುಲಿ ನಾನು ಪ್ರಿಲಿಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ, ಬೇಸಿಕ್ ಆನ್ಸರ್ ರೈಟಿಂಗ್ ಮಾಡಲಿಲ್ಲ. ಆನ್ಸರ್ ರೈಟಿಂಗು ನಾವು ಎಷ್ಟು ಫೋಕಸ್ ಮಾಡಿರ್ತೀವಿ, ಸೊ ಅದೇ ನಮಗೆ ರಿಸಲ್ಟ್ ತಂದುಕೊಡೋದು. ಏನಕ್ಕೆ ಮೇನ್ಸೇ ನಮಗೆ ಮೇನು. ಸೊ ನಾನು ಆನ್ಸರ್ ರೈಟಿಂಗೇ ಮಾಡಲಿಲ್ಲ ಫಸ್ಟು 3-4 ಇಯರ್ಸ್ವರೆಗೂ ಮಾಡಿಲ್ಲ. ಈ ವರ್ಷನೇ ನಾನು ಆನ್ಸರ್ ರೈಟಿಂಗ್ ಅಂತ ಹೇಳಿ ಪ್ರತಿದಿನ 5-5 ಕ್ವಶನ್ ಬರೀಲೇಬೇಕು ಅಂತ ಹೇಳಿ ಕೂತಿದ್ದು. ಸೊ ಮುಂಚೆನೇ ಏನಾದರೂ ಮಾಡಿಬಿಟ್ರೆ ನಂದು ಫಸ್ಟ್ ಮೇನ್ಸ್ ಮಿಸ್ ಆಗಿದ್ದು ಕೇವಲ 4 ಮಾರ್ಕ್ಸಲ್ಲಿ. ಏನಕ್ಕೆ ಅಂದರೆ ಬಿಕಾಸ್ ಆನ್ಸರ್ ರೈಟಿಂಗ್ ಮಾಡಿರಲಿಲ್ಲ ಅಂತ. ಆ್ಯಂಡ್ ಇನ್ನೊಂದು ನಾನು ಮಾಡಿದ ಮಿಸ್ಟೇಕ್ ಏನಪ್ಪ ಅಂದರೆ ಗಿವ್ ಅಪ್ ಮಾಡಿಬಿಟ್ಟೆ ಫಸ್ಟೇ. ಅಂದರೆ ಫಸ್ಟ್ ಮೇನ್ಸ್ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ತುಂಬ ಬರ್ಡನ್ ಅನಿಸ್ಬಿಡ್ತು. ಸುಮಾರು ಸಬ್ಜೆಕ್ಟ್ ಮುಗ್ದಿರಲಿಲ್ಲ, ಆಪ್ಷನಲ್ಲೂ ಮುಗ್ದಿರಲಿಲ್ಲ. ನನ್ನ ಕೈಲಿ ಆಗಲ್ಲ ಬಿಡು ಅಂದ್ಬಿಟ್ಟು ಒಂದು 15 ದಿನ ಓದೋದೇ ನಿಲ್ಲಿಸ್ಬಿಟ್ಟೆ. ಅಕಸ್ಮಾತ್ 15 ದಿನ ಓದ್ಬಿಟ್ಟಿದ್ದಿದ್ರೆ ಐ ವುಡ್ ಹ್ಯಾವ್ ಬಿನ್ ದ ಯಂಗೆಸ್ಟ್ ಆಲ್ಸೋ. ಫಸ್ಟ್ ಅಟೆಂಪ್ಟೇ ಆಗೋ ಸಾಧ್ಯತೆ ಇತ್ತು. ಮೇನ್ಸು ಕ್ಲಿಯರ್ ಆಗಲಿಕ್ಕೆ ಜಸ್ಟ್ 4 ಮಾರ್ಕ್ಸಲ್ಲಿ ಕಟ್ ಆಫ್ ಮಿಸ್ ಆಗಿದ್ದು ನಂದು. ಸೊ ಅದು ಇನ್ನೂ ಕೂಡ ನನಗೆ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಮೈ ಲೈಫ್ ಅದು ಆ ಥರ ಅನ್ಸುತ್ತೆ ಸರ್. ಒಂದು 15ಕ್ಕಿನ್ನೂ ಜಾಸ್ತಿ ಸರ್ವಿಸಸ್ ಇದೆ UPSCನಲ್ಲಿ. IFS, ಇಂಡಿಯನ್ ಫಾರಿನ್ ಸರ್ವಿಸ್, ಮತ್ತು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಬಿಟ್ಬಿಡೋಣ. ಇದನ್ನು ಬಿಟ್ಟರೆ ನಿಮಗೆ ತುಂಬ ಫ್ಯಾಸಿನೇಷನ್ ಅನ್ನುವಂಥ ಒಂದು ಪೊಸಿಷನ್ ಯಾವುದು? IAS ಒಂದೇ ಸರ್ ನಾನು ಮುಂಚೆ ಡ್ರೀಮ್ ಅಂತ ಇಟ್ಕೊಂಡು ಬಂದಿದ್ದು. ಅದು ಬಿಟ್ಟರೆ ಫಾರೆಸ್ಟ್ ಸರ್ವಿಸ್ ಇಸ್ ವೆರಿ ಗುಡ್. ಬಟ್ ನಮ್ಮದು BSc ಇರೋದ್ರಿಂದ ಅಷ್ಟು ನಾನು ಇದನ್ನು ಮಾಡಲಿಲ್ಲ, ಅದ್ರ ಬಗ್ಗೆ ಪರ್ಸ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ IRS ಇಸ್ ವೆರಿ ಗುಡ್ ಸರ್.
ಬಟ್ ವೆನ್ ಇಟ್ ಕಮ್ಸ್ ಟು ಮೋರ್ ಪಾಪ್ಯುಲರ್ ಇದಿರಬೇಕು ಅಂದರೆ ಮತ್ತು ಜನಗಳಿಗೆ ನೀವು ಸೋಷಿಯಲ್ ಸರ್ವಿಸ್ ಬೇಸ್ಡ್ ಇರಬೇಕು ಅಂದರೆ IPS ಇಸ್ ವೆರಿ ಗುಡ್ ಸರ್. IPS ಜಾಬ್ ನಾನು ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ ಡಾಕ್ಟರ್ ಭಾನುಪ್ರಕಾಶ್ ಸರ್ ಅಂತ, ಅವ್ರು ನಮಗಿಂತ ಮುಂಚೆ ಕ್ಲಿಯರ್ ಆದಂಥವ್ರು. ಸೊ ಅವರು ಈಗ ತಾನೇ ಪ್ರೊಫೆಷನರಿ ಮುಗಿಸಿದ್ರು, ಟ್ರೈನಿಂಗ್ ಎಲ್ಲ ಮುಗಿತಾ ಇದೆ IPS. IPS. ಸೊ ಅದನ್ನು ಕೇಳ್ತಾ ಇರ್ಬೇಕಾದ್ರೆ ಅವ್ರು ಏನಂತ ಹೇಳಿದ್ರು, ದಿಸ್ ಸರ್ವಿಸ್ ತುಂಬ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ರೀ, ಸಾಧ್ಯ ಆದಷ್ಟು IPS ಆಗಲಿ ನಿಮ್ಮದು ಅಂತ. ಸೊ ಹಿ ಯೂಸ್ ಟು ಟೆಲ್ ಟ್ರೈನಿಂಗ್ ಇನ್ ಹೈದರಾಬಾದಲ್ಲಿ ಟ್ರೈನಿಂಗ್ ಮುಗಿಸಿ ಈಗ ಬೆಳಗಾವಿಯಲ್ಲಿ ಪ್ರೊಫೆಷನರಿ ಆಗಿ ಮಾಡಿ ಬಂದರು ಸರ್. ಈಗ ಹೈಕೋರ್ಟ್ ಅಟ್ಯಾಚ್ಮೆಂಟ್ ಇದೆ ಮತ್ತು ಹೈದರಾಬಾದ್ ಹೋಗ್ತಿದ್ದಾರೆ. ಸೊ ಅವ್ರು ಏನಂತ ಹೇಳ್ತಿದ್ರು ಅಂದರೆ ಈ ಜಾಬ್ ಕೊಡೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದು ಕೊಡಲ್ಲ ಅಂತ. ಏನಕ್ಕೆ ಅಂದರೆ ಆ ಮೊಮೆಂಟಲ್ಲಿ ನೀನು ಜಸ್ಟಿಸ್ ಕೊಡ್ತಾ ಹೋಗ್ಬೋದು. ಆ್ಯಂಡ್ ಮೋರ್ ದೆನ್ 90% ಆಫ್ ದ ಕೇಸ್ ಒಂದು ಫೋನ್ ಕಾಲಲ್ಲಿ ನೀನು ಸಾಲ್ವ್ ಮಾಡೋಷ್ಟು ಕೆಪಾಸಿಟಿ ನಿನಗಿದೆ. ಸೊ ಅಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಂಥ ಜಾಬು. ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಸೆನ್ಸಿಟಿವ್ ಇರೋಂಥ ಪೀಪಲ್ಗಳು ಜಾಸ್ತಿ ಬೇಕು ಡಿಪಾರ್ಟ್ಮೆಂಟ್ಗೆ. ಸೊ ಆ ರೀತಿ IPS ಇಸ್ ಮೋರ್ ಪಾಪ್ಯುಲರ್. ಬಟ್ ನನ್ನ ಕೇಳಿದ್ರೆ ನನಗೆ ಪರ್ಟಿಕ್ಯುಲರ್ಲಿ ಐ ಲೈಕ್ IPS ಆರ್ IRS ಸರ್. IPS ನನಗೆ ಅಷ್ಟಾಗಿ ಇದಿರಲಿಲ್ಲ. IRS ಏನಕ್ಕೆ ಅಂದರೆ ಐ ಹ್ಯಾಡ್ ಇಂಟ್ರೆಸ್ಟ್ ಇನ್ ಲಿಟ್ರೇಚರ್. ಸೊ ಬ್ಯಾಲೆನ್ಸ್ ಮಾಡೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಿ ಲಿಟ್ರೇಚರ್ ಫೋಕಸ್ ಮಾಡ್ಬೋದಲ್ಲ ಅಂತ ಹೇಳಿ IRS ಅಂತ ಅಂದ್ಕೊಂಡೆ. ಸೊ ಕೆಲವಷ್ಟು ಸರ್ವೀಸಸ್ಸು ಆಡಿಯನ್ಸಿಗೆ ಗೊತ್ತಿಲ್ಲದಿರುವಂಥ ಭಾಳಷ್ಟು ಸರ್ವಿಸ್ ಇರುತ್ತೆ. ಬಿಕಾಸ್ ಯು ಆರ್ ಎ ಮೆಂಟರ್, ಯು ಆರ್ ಎ ಆಲ್ರೆಡಿ ಎ ಆಸ್ಪಿರೆಂಟ್. ಓಕೆ, ಈಗ ಕ್ಲಿಯರ್ ಕೂಡ ಆಗಿದೆ ನಿಮ್ಮದು. ಭಾಳಷ್ಟು ಸರ್ವೀಸಸ್ ಬಗ್ಗೆ ತಿಳ್ಕೊಂಡಿರ್ತೀರ ಸರ್ ನೀವು. ಸೊ ಭಾಳಷ್ಟು ಸರ್ವೀಸಸ್ ಗೊತ್ತಿಲ್ಲದಿರುವಂಥ ಸರ್ವೀಸಸ್ ಮೇಲೆ ನೀವು ಇಫ್ ಯು ವಾಂಟೆಡ್ ಟು ಥ್ರೋ ಎ ಲೈಟ್ ಯಾವೆಲ್ಲ ಇರ್ಬೋದು ಸರ್? ಜನರಲಿ ಆಡಿಟ್ಸ್ ಆ್ಯಂಡ್ ಅಕೌಂಟ್ ಸರ್ವಿಸು ಮೋಸ್ಟ್ ಪ್ರಿಫರಬಲ್ಲು ಇದೆ. ಸೊ ಅದು ಆಡಿಟ್ಸ್ ಗೊತ್ತಲ್ಲ, ಆಡಿಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗುತ್ತೆ. ದೆನ್ ವಿ ಹ್ಯಾವ್ ವೆರಿ ಗುಡ್ ಜಾಬು, ಅಂದರೆ ತುಂಬ ಇದನ್ನು ಮೋರ್ ದೆನ್ IPSಗಿಂತ ಒಂದು ಸ್ವಲ್ಪ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ IRS ಆಗಲಿಲ್ಲ ಅಂದರೆ ನೆಕ್ಸ್ಟ್ ದೇ ವಿಲ್ ಗೋ ಫಾರ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸು, ಡಿಫೆನ್ಸ್ ಎಸ್ಟೇಟ್ ಸರ್ವಿಸು. ಇವೆಲ್ಲ ತುಂಬ ಒಳ್ಳೆ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಕೊಡ್ತವೆ. ಅದರ್ ದೆನ್ IPS ಸರ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ಗುಡ್ ಇನ್ ಎವ್ರಿ ಫೀಲ್ಡ್. IAS ಅಲ್ಲೂ ಸ್ವಲ್ಪ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, IPS ಅಲ್ಲೂ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಇಫ್ ಯು ಗೋ ಫಾರ್ ಡಿಫೆನ್ಸ್ ಅಕೌಂಟ್ ಸರ್ವಿಸು, ಡಿಫೆನ್ಸ್ ಎಸ್ಟೇಟ್ ಸರ್ವಿಸು, ರೈಲ್ವೆ ಟ್ರಾಫಿಕ್ ಸರ್ವಿಸು, ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸು, ಅದಾದಮೇಲೆ ನಮಗೆ ಸೊ ಇವೆಲ್ಲ ಗ್ರೂಪ್ A ಅಂಡರಲ್ಲೇ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ನಮಗೆ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಅಂತ ಇದೆ, ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್ ಅಂತ ಇದೆ. ಇವೆಲ್ಲ ಒಳ್ಳೆ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಕೊಡುತ್ತೆ ಸರ್. ಆ್ಯಂಡ್ ಇಫ್ ಯು ಗೋ ಫಾರ್ ಗ್ರೂಪ್ B ಸರ್ವಿಸ್, ಇಂದ ಒಂದು 4-5 ಗ್ರೂಪ್ B ಸರ್ವಿಸ್ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡೆಲ್ಲಿ ಅಂಡಮಾನ್ ನಿಕೋಬಾರ್ IPS. ಸೊ IPS ಯೂನಿಫಾರ್ಮ್ ಸರ್ವಿಸ್ ಜಾಸ್ತಿ ಇಂಟ್ರೆಸ್ಟ್ ಇರೋಂಥವ್ರು. IPS ಇಲ್ಲಾಂದರೆ ಯು ಕ್ಯಾನ್ ಗೋ ಫಾರ್ ಡ್ಯಾನಿಪ್ಸ್ ಆಲ್ಸೋ. ಸೊ ಡೆಲ್ಲಿ ಅಂಡಮಾನ್ ನಿಕೋಬಾರ್ ಪೊಲೀಸು ಬರುತ್ತೆ. ಆ್ಯಂಡ್ ಡ್ಯಾನಿಕ್ಸ್ ಅಂತ ಬರುತ್ತೆ, ಡೆಲ್ಲಿ ಅಂಡಮಾನ್ ನಿಕೋಬಾರ್ ಸಿವಿಲ್ ಸರ್ವಿಸ್. ಇಟ್ ಈಸ್ ಈಕ್ವಿವಲೆಂಟ್ ಟು IAS. So same goes for Pondicherry also. Pondicherry IAS also, civil services also there, and Pondicherry police services also there. And adamele armed forces special powers, armed forces headquarters police service ಇದೆ. ಸೊ ಇವೆಲ್ಲ ನಮಗೆ ಗ್ರೂಪ್ B ಅಂಡರಲ್ಲಿ ಬರುತ್ತೆ 5 ಸರ್ವಿಸ್ಗಳು. ಇನ್ನು ಮಿಕ್ಕಿದೆಲ್ಲ ಗ್ರೂಪ್ A ಎಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ತುಂಬ ಚೆನ್ನಾಗಿ ಕೊಡುತ್ತೆ ಸರ್. ಓಕೆ, ನೆಕ್ಸ್ಟು ಲೈಕ್ ಯಾವುದಾದ್ರೂ ಒಂದು ಸ್ಕಿಲ್ನ ಭಾಳಷ್ಟು ಜನ ಮಕ್ಕಳು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿರ್ತಾರೆ ಅವರಿಗೆ ಓದುವಾಗ. ಯಾವ ಸ್ಕಿಲ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿರ್ತಾರೆ ಸರ್ ಅವರು? ಸರ್ ಸ್ಕಿಲ್ ಅಂದರೆ ಎಲ್ಲನೂ ಸ್ಮಾರ್ಟ್ ವರ್ಕಲ್ಲಿ ಆಗುತ್ತೆ ಅನ್ನೋದನ್ನು ಒಂದು ಭ್ರಮೆಯಲ್ಲೇ ಇರ್ತಾರೆ. ಹಾರ್ಡ್ ವರ್ಕ್ ಅಂತೂ ಬೇಕೇ ಬೇಕು. ಇನ್ನೊಂದು ಪ್ರಾಕ್ಟೀಸ್ ಆ್ಯಂಡ್ ರಿವಿಷನ್ ಮಾಡಲ್ಲ. ಸೊ ರಿವಿಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಬೋರ್ ಅನಿಸುತ್ತೋ ಏನೋ ಅನಿಸುತ್ತೆ, ಸೊ ಮಾಡೋಕ್ಕೋಗಲ್ಲ. ಬಟ್ ರಿವಿಷನ್, ಪ್ರಾಕ್ಟೀಸ್ ಆ್ಯಂಡ್ ಹಾರ್ಡ್ ವರ್ಕ್, ಈ ಮೂರೇ ನಾನು ಬಿಲೀವ್ ಮಾಡೋಂಥದ್ದು, ಅವೇ ಇದು ಮಾಡೋಂಥದ್ದು. ಅದನ್ನು ಬಿಟ್ಟರಿ ಅಂದರೆ UPSC ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಂತ. ಸೊ 5 years down the line, if you are a bureaucrat, if you want to fix something in the society, what will you going to fix, sir? ಒನ್ ಥಿಂಗ್, ಐ ಕೆನಾಟ್ ಏಬಲ್ ಟು ಚೇಂಜ್ ದ ಹೋಲ್ ಸೊಸೈಟಿ. ಬಟ್ ಒನ್ ಥಿಂಗ್ ನಾನು ಕ್ಲಿಯರ್ ಇರೋದೇನಪ್ಪ ಅಂದರೆ ದೇರ್ ಆರ್ ಸಮ್ ಮಾರಲ್ ಕನ್ವಿಕ್ಷನ್ಸ್ ದಟ್ ಐ ಹ್ಯಾಡ್ ಇನ್ ಮೈ ಮೈಂಡ್. ಅಂದರೆ ನನ್ನ ಆತ್ಮಸಾಕ್ಷಿ ಕೊಡುವಂಥ ಕೆಲವೊಂದು ನೈತಿಕ ಮೌಲ್ಯಗಳಿದೆ. ಅದಕ್ಕೆ ತಪ್ಪಾಗದೇ ಇರೋ ರೀತಿ ನಡ್ಕೊಳ್ತಾ ಹೋದರೆ ಸಾಕು ಅನ್ನೋವಂಥದ್ದು ಅದೊಂದಿದೆ. ಸೊ ಆ್ಯಂಡ್ ಅದಾದಮೇಲೆ ಸಾಧ್ಯ ಆದಷ್ಟು ಸೊ ಯಾವ ಪೀಪಲ್ ಆಗಲಿ ಏರೇ ಆಗಲಿ, ಸೊ ಅವ್ರು ಬಂದಾಗ ದಟ್ ಬ್ಯೂರೋಕ್ರೆಟಿಕ್ ಆ್ಯಟಿಟ್ಯೂಡ್ ಬಿಟ್ಟು ಲೆಟ್ಸ್ ಮೂವ್ ಟುವರ್ಡ್ಸ್ ಅ ಡೆಮೋಕ್ರೆಟಿಕ್ ಆ್ಯಟಿಟ್ಯೂಡ್ ಅಂತ. ಸಾಧ್ಯ ಆದಷ್ಟು ಅವರ ಸಮಸ್ಯೆಗಳನ್ನು ಕೇಳಿ ಸೊ ನಾವು ಸರ್ವ್ ಮಾಡೋಂಥದ್ದು ಬೆಟರ್ ಆಗ್ತಾ ಬರಲಿ, ರಾದರ್ ದ್ಯಾನ್ ಬ್ಯೂರೋಕ್ರೆಟಿಕ್ ಆ್ಯಟಿಟ್ಯೂಡ್. ಸೊ ವಿ ಮಸ್ಟ್ ಶಿಫ್ಟ್ ಟುವರ್ಡ್ಸ್ ಬ್ಯೂರೋಕ್ರೆಟಿಕ್ ಆ್ಯಟಿಟ್ಯೂಡ್ ಅಂದರೆ ಜನರಲಿ ರೂಲ್ ಆಫ್ ಲಾ ಫಾಲೋ ಮಾಡೋಂಥದ್ದು, ರಿಜಿಡ್ ಇರೋಂಥದ್ದು, ಸುಪೀರಿಯಾರಿಟಿ ಇರೋಂಥದ್ದು. ಸೊ ಈ ರೀತಿನೇ ಬರ್ತಾ ಹೋಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಎಂಪತಿ, ಕಂಪ್ಯಾಷನ್, ಇವೆಲ್ಲ ನಮಗೆ ಡೆಮೋಕ್ರೆಟಿಕ್ ಆ್ಯಟಿಟ್ಯೂಡ್. ಸೊ ಇನ್ ದ ಡೌನ್ 5 years ಲೈನಲ್ಲಿ ಒಂದು ಆ್ಯಟಿಟ್ಯೂಡ್ ಏನಾದರೂ ಬ್ಯೂರೋಕ್ರಸಿಯಲ್ಲಿ ಚೇಂಜ್ ಆಗಬೇಕಂದ್ರೆ ಐ ಥಿಂಕ್ ಮೂವಿಂಗ್ ಟುವರ್ಡ್ಸ್ ಡೆಮೋಕ್ರೆಟಿಕ್ ಆ್ಯಟಿಟ್ಯೂಡ್ ಸರ್. ಓಕೆ, ರೋಟ್ ಲರ್ನಿಂಗ್ ಆರ್ ಕ್ರಿಟಿಕಲ್ ಥಿಂಕಿಂಗ್, ವಿಚ್ ಒನ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ UPSC? ಸರ್ ಕ್ರಿಟಿಕಲ್ ಥಿಂಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ರೋಟ್ ಲರ್ನಿಂಗ್ ನೆವರ್ ವರ್ಕ್ಸ್ ಇನ್ UPSC. ಯಾವುದೇ ಫೀಲ್ಡನ್ನು ತಗೊಳ್ಳಿ, ಯಾವುದೇ ಇದನ್ನು, ಈವನ್ ರಿಮೆಂಬರಿಂಗ್ ನೀಡ್ಸ್ ಕ್ರಿಟಿಕಲ್ ಥಿಂಕಿಂಗ್. ಸೊ ಕ್ರಿಟಿಕಲ್ ಥಿಂಕಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಸರ್. ನಮಗೆ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಇನ್ ಆಲ್ 3 stages ದೇ ವಾಂಟ್ ಗೋ ಫಾರ್ ಫ್ಯಾಕ್ಚುಯಲ್, ದೇ ವಾಂಟ್ ಗೋ ಫಾರ್ ರೋಟ್ ಲರ್ನಿಂಗ್, ದೇ ವಿಲ್ ಗೋ ಫಾರ್ ಕ್ರಿಟಿಕಲ್ ಥಿಂಕಿಂಗ್ ಓನ್ಲಿ. If I am a student now, I just joined engineering or any degree course, I wanted to start my UPSC journey, from where I supposed to start? ಎಲ್ಲಿಂದ ಶುರು ಮಾಡಬೇಕು?
ನ್ಯೂಸ್ ಪೇಪರ್, NCERT ನಮಗಿರುವಂಥ ಬರ್ಡನ್ ಲೈಕ್ ಎಷ್ಟೊಂದು ಸಬ್ಜೆಕ್ಟ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಡಿಗ್ರಿನಲ್ಲಿ, ಮೇ ಬಿ ಇಂಜಿನಿಯರಿಂಗಲ್ಲಿ ಆಗ್ಬೋದು. ಸೊ ಎಲ್ಲಿಂದ ಶುರು ಮಾಡಬೇಕು ಸರ್? ಸರ್ ಫಸ್ಟ್ ಥಿಂಗ್ ಗೋ ಆ್ಯಂಡ್ ಡೌನ್ಲೋಡ್ ದ ಸಿಲೆಬಸ್. ಸೊ ಅಂದರೆ UPSC ವೆಬ್ಸೈಟಲ್ಲೇ ನಾವು ಹೋಗಿ ಸಿಲೆಬಸನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದಾದಮೇಲೆ ಮಲ್ಟಿಪಲ್ ಇನ್ಸ್ಟಿಟ್ಯೂಟ್ಗಳು ಮೈಕ್ರೋ ಥೀಮ್ಸ್ ಅಂತ ಮಾಡಿದೆ. ಸೊ ಅದನ್ನು ಫಸ್ಟ್ ಹೋಗಿ ಅನಲೈಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದಾದಮೇಲೆ ಹಲವಾರು ಜನ ಟಾಪರ್ಸ್ಗಳು ದೇ ಹ್ಯಾವ್ ಗಿವನ್ ದ ಸ್ಟ್ರಾಟಜೀಸ್. ಅಟ್ಲೀಸ್ಟ್ ವಾಚ್ ಸಮ್ 5 to 10 ಸ್ಟ್ರಾಟಜೀಸ್. ಸೊ 5ರಿಂದ 10 ಸ್ಟ್ರಾಟಜಿಗಳನ್ನು ನೋಡಿದಾಗ ನಾಟ್ ಜಸ್ಟ್ ಮೋಟಿವೇಶನ್ ಟಾಕ್ಸ್ಗಳು. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈಗಿನ ಸೊಸೈಟಿ ಮತ್ತು ಸ್ಟೂಡೆಂಟ್ಸ್ಗಳು ದೇ ವಿಲ್ ಗೋ ಫಾರ್ ಮೋಟಿವೇಶನ್. ಸೊ ಒಂದು ಸಲ ಮೋಟಿವೇಶನ್ ಸಾಕು. ಒಂದು ಸಲ UPSC ಮಾಡಬೇಕು ಅಂತ ಫಿಕ್ಸ್ ಆದಮೇಲೆ ಗೋ ಟುವರ್ಡ್ಸ್ ಸ್ಟ್ರಾಟಜಿ ಸೆಷನ್ಸು, ಟಾಪರ್ ಸ್ಟಾಕು. ಸೊ ಅವುಗಳನ್ನ ನೋಡಿ ಏನೇನು ಡೀಟೇಲ್ಸ್ ಬೇಕು, ಏನೇನು ಇಂಪಾರ್ಟೆನ್ಸ್ ಇದೆ ಇದರಲ್ಲಿ, ಅದನ್ನೆಲ್ಲ ಏನೇನು ಸಬ್ಜೆಕ್ಟ್ ಇದೆ ಅದನ್ನು ನೋಡಿ ತಿಳ್ಕೊಳ್ಬೇಕಾಗತ್ತೆ. ದೆನ್ ಅದಾದಮೇಲೆ ರಾದರ್ ದ್ಯಾನ್ ಗೋಯಿಂಗ್ ಫಾರ್ NCERT ಐ ಸಜೆಸ್ಟ್ ಗೋ ಫಾರ್ ಸ್ಟ್ಯಾಂಡರ್ಡ್ ಬುಕ್ಸ್. ಸೊ ಪ್ರತಿ ಸಬ್ಜೆಕ್ಟ್ಗೂ ಕೂಡ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇರುತ್ತೆ. ಸೊ ಆ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಕು ಫಾರ್ ಎಕ್ಸಾಂಪಲ್ ಲಕ್ಷ್ಮೀಕಾಂತ್ ಆಗ್ಬೋದು ಫಾರ್ ಪೊಲಿಟಿ, ಎಕನಾಮಿಗೆ ವಿ ಹ್ಯಾವ್ ವಿವೇಕ್ ಸಿಂಗ್, ಹಿಸ್ಟ್ರಿಗೆ ವಿ ಹ್ಯಾವ್ ಬಿಪಿನ್ ಚಂದ್ರ. ಈ ರೀತಿ ಪುಸ್ತಕಗಳನ್ನು ತಗೊಂಡು ಸ್ಟಾರ್ಟ್ ಮಾಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ ಸರ್. ಮೋರ್ ದೆನ್ NCERT ದಿಸ್ ಈಸ್ ಬೆಟರ್. ಇದನ್ನು ಓದಿ NCERT ಓದಿದಾಗ ನಮ್ಗೆ ಬೇಗ ಇದಾಗ್ಬಿಡುತ್ತೆ. NCERTನೇ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಹೋದಾಗ NCERT ನಮಗೆ ಏನಾಗುತ್ತೆ, ಇಟ್ ಇಸ್ ನಾಟ್ ಫ್ಲೋ ಇಲ್ಲ ಒಂದು. ಇನ್ನೊಂದು ಅಂದರೆ ಅದು ಸ್ಟೂಡೆಂಟ್ ಫ್ರೆಂಡ್ಲಿ ಇರೋಂಥದ್ದು. ಅನ್ನೆಸೆಸರಿ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ, ಕಥೆಗಳು ಜಾಸ್ತಿ ಇರುತ್ತೆ. ಸೊ ಅಷ್ಟು ಅವಶ್ಯಕತೆ ಇಲ್ಲ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಇನ್ ಟು ದ ಸಬ್ಜೆಕ್ಟ್ ಥ್ರೂ ಸ್ಟ್ಯಾಂಡರ್ಡ್ ಬುಕ್ಸ್. ಆ್ಯಂಡ್ ನಾನು ಹೇಳಿದ್ರೆ ಈ ಸ್ಟ್ಯಾಂಡರ್ಡ್ ಬುಕ್ಸ್ ಅಂತೂ ವೆರಿ ನೀಟ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮತ್ತು ಸಿಂಪಲ್ ಆಗಿರುತ್ತೆ. ದಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಬಟ್ ಎಲ್ಲ ಆಸ್ಪಿರೆಂಟ್ಸ್ ಲೈಕ್ ಕ್ಲಿಯರ್ ಮಾಡಿರುವಂಥವ್ರು ನೀವು NCERTಯಿಂದ ಶುರು ಮಾಡಿ, NCERTಯಿಂದ ಶುರು ಮಾಡಿ ಅಂತ ಹೇಳ್ತಾರೆ. ಈಗ ನಮಗೆ ಬಂದು ಕೇಳೋವಂಥ ಮಕ್ಕಳು ಸಹ ಅದನ್ನೇ ಹೇಳ್ತಿರ್ತಾರೆ, ಸರ್ ನ್ಯೂಸ್ ಪೇಪರ್ ಎಷ್ಟು ಅವರ್ಸ್ ಓದಬೇಕು, ಹೆಂಗೆ ಓದಬೇಕು? ಸೊ ಇಫ್ ಯು ಕ್ಯಾನ್ ಥ್ರೋ ಸಮ್ ಲೈಟ್ ಆನ್ ದಟ್. ಸರ್ ಜನರಲಿ NCERT ಇಂಪಾರ್ಟೆಂಟ್ ಅಂತ ಏನೇ ಕೇಳ್ತಿದ್ದಾರೆ ಟಾಪರ್ಸು ಅಂತ ಅಂದರೆ, ರೀಸೆಂಟ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸಲ್ಲಿ ಡೈರೆಕ್ಟ್ ಕ್ವಶನ್ NCERTಯಿಂದ ತೆಗೆಯುವಂಥ ಪ್ರಾಕ್ಟೀಸ್ ಜಾಸ್ತಿ ಆಗ್ತಾ ಬರ್ತದೆ. ಅದಕ್ಕೆ ಎಲ್ಲರೂ NCERT ಅಂತ ಹೇಳ್ತಾ ಇರೋಂಥದ್ದು. ಬಟ್ ನಮ್ಮದೊಂದು ಗ್ರೂಪ್ ಇತ್ತು, ನಾವೆಲ್ಲ ನಮ್ಮ ಯಾರನ್ನೇ ಕೇಳಿದ್ರು ಕೂಡ ನಾವು NCERT ಓದಿಲ್ಲ ಅಷ್ಟಾಗಿ. ನಾನು ಓದಿದ್ದೀನಿ NCERT ಆ್ಯಕ್ಚುಲಿ, ಸ್ಟ್ಯಾಂಡರ್ಡ್ ಬುಕ್ ಎಲ್ಲ ಮುಗಿದು ಕೋಚಿಂಗ್ ಎಲ್ಲ ಮುಗಿದ ಮೇಲೆ ನಾನು NCERT ಓದಿದೆ. ಬಟ್ ನನಗೆ ಅಷ್ಟು ಎಫೆಕ್ಟಿವ್ ಅಂತ ಅನ್ನಿಸ್ತಿಲ್ಲ. ಇಫ್ ಯು ವಾಂಟ್ ಟು ರೀಡ್ NCERT ಪರ್ಟಿಕ್ಯುಲರ್ಲಿ ಗೋ ಫಾರ್ 11th NCERT ಇನ್ ಎವ್ರಿ ಸಬ್ಜೆಕ್ಟ್. ಜಿಯೋಗ್ರಫಿಲಿ 11th NCERT ಈಸ್ ವೆರಿ ಗುಡ್. ಜಿಯೋಗ್ರಫಿ ಒಂದು ಸಬ್ಜೆಕ್ಟ್ಗೆ 6ರಿಂದ 12ನೇ ತರಗತಿವರೆಗೂ NCERT ಬೇಕು. ಜಿಯೋಗ್ರಫಿ, ಪೊಲಿಟಿ, ಎಕಾನಮಿ ಆ್ಯಂಡ್ ಎನಿ ಸಬ್ಜೆಕ್ಟ್ NCERT ಆಫ್ 11th ಸ್ಟ್ಯಾಂಡರ್ಡ್ ಈಸ್ ವೆರಿ ಗುಡ್. ಸೊ ಅದೆಲ್ಲ ಸಮ್ಮರೈಸ್ ಮಾಡುತ್ತೆ, ಎಲ್ಲ ಕ್ಲಾಸ್ದೂ ಸಮ್ಮರೈಸ್ ಮಾಡುತ್ತೆ. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ಫಾರ್ ಸ್ಟ್ಯಾಂಡರ್ಡ್ ಬುಕ್ಕು, ಸಿಂಪಲಾಗಿ ಅರ್ಥ ಆಗುತ್ತೆ. ಸೆಕೆಂಡ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ನ್ಯೂಸ್ ಪೇಪರ್ ಸರ್, ಜನರಲಿ 3 ಅವರ್ 4 ಅವರ್ ನ್ಯೂಸ್ ಪೇಪರ್ ಓದಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ರೀಡ್ ಎಡಿಟೋರಿಯಲ್ ಅಂತ ಬಿಡ್ತಾರೆ, ಐದರ್ ಹಿಂದೂಲ್ಲಿ ಆಗ್ಬೋದು ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಆದರೂ ಆಗ್ಬೋದು. ಈ ಎಡಿಟೋರಿಯಲ್ಲು ಅದ್ರ ಜೊತೆ ಒಂದು ಥಿಂಗ್ ಎಕ್ಸ್ಟ್ರಾ ಅಂದರೆ ಟೆಕ್ಸ್ಟ್ ಆ್ಯಂಡ್ ಕಂಟೆಕ್ಸ್ಟ್ ಅಂತ ಬಿಡುತ್ತೆ ಹಿಂದೂಲ್ಲಿ, ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಎಕ್ಸ್ಪ್ಲೈನ್ಡ್ ಅಂತ ಬರುತ್ತೆ. ಸೊ ಇವನ್ನ ಓದ್ಕೊಂಡ್ರೆ ಸಾಕು. ಆ್ಯಂಡ್ ನೀವು ಅದನ್ನು ನೋಟ್ಸ್ ಮಾಡಬೇಕಾ ಬೇಡ, ಏನಕ್ಕೆ ಇನ್ಸ್ಟಿಟ್ಯೂಟ್ಗಳು ಸ್ಪೂನ್ ಫೀಡಿಂಗ್ ಮಾಡುತ್ತೆ, ಅಷ್ಟು ಮೆಟೀರಿಯಲ್ಗಳಿದೆ ಕರೆಂಟ್ ಅಫೇರ್ಸ್ ಮೇಲೆ. ಜಸ್ಟ್ ರೀಡ್ ಮಾಡ್ಕೊಳ್ತಾ ಹೋಗಬೇಕು ಸರ್. ಆ್ಯಂಡ್ ಎಡಿಟೋರಿಯಲ್ ಏನಕ್ಕೆ ವೆರಿ ಇಂಪಾರ್ಟೆಂಟ್ ಅಂದರೆ, ಒಂದು ಥಿಂಗ್ ಎಡಿಟೋರಿಯಲ್ ನಮಗೆ ಎಸ್ಸೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಡುತ್ತೆ. ಅದಾದಮೇಲೆ ಎಡಿಟೋರಿಯಲಿಂದ ಆನ್ಸರ್ ರೈಟಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ಮತ್ತು ನಮಗೆ CSAT ರೀಡಿಂಗ್ ಕಂಪ್ರೆನ್ಷನ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಕಂಪಲ್ಸರಿಲಿ ಎಡಿಟೋರಿಯಲ್ ರೀಡ್ ಮಾಡೋದು ಒಳ್ಳೆಯದು ಅಂತ. ಕೋಚಿಂಗ್ ಹೋಗ್ಬೇಕಾ ಬೇಡವಾ ಸರ್? ಕೋಚಿಂಗ್ ಅಂತ ಬಂತು ಅಂದರೆ ಇಫ್ ಯು ಹ್ಯಾವ್ ಅ ಗುಡ್ ಮೆಂಟರ್ ಅಥವಾ ಯಾರಾದರೂ ಸಪೋರ್ಟ್ ಮಾಡೋರು ಇದ್ದಾರೆ, ಗೈಡ್ ಮಾಡೋರು ಇದ್ದಾರೆ, ನಿನ್ನ ಹತ್ರ ಯಾವುದೇ ರೀತಿ ಫೈನಾನ್ಷಿಯಲ್ ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ, ಸೊ ಯಾರಾದರೂ ಒಬ್ಬರು ಮೆಂಟರ್ ಅಥವಾ ಮೀಟ್ ಮಾಡಿಕೊಂಡು ಟಾಪರ್ಸ್ಗಳನ್ನು ಅವ್ರ ಗೈಡೆನ್ಸಲ್ಲಿ ಓದ್ಕೊಂಡು ಹೋಗ್ತೀಯ ಅಂದರೆ ಬೇಡ. ಬಟ್ ನಿಮಗೆ ಯಾವ ಗೈಡೆನ್ಸು ಇಲ್ಲ, ಮೆಂಟರ್ಶಿಪ್ಪು ಇಲ್ಲ, ಯಾರೂ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಬೆಟರ್ ಟು ಗೋ ಆ್ಯಂಡ್ ಜಾಯಿನ್ ಕೋಚಿಂಗ್. ಅಟ್ಲೀಸ್ಟ್ ಒಂದು 4 to 5 ಮಂತ್ಸ್ ಆದರೂ ಕೋಚಿಂಗ್ಗಳು ಏನು ಮಾಡ್ತವೆ, ನಿಮ್ಮನ್ನು ಒಂದು ಡಿಸಿಪ್ಲಿನ್ ಮ್ಯಾನರ್ ಕರ್ಕೊಂಡು ಬರುತ್ತೆ, ಡಿಗ್ರಿಯಿಂದ ಇಲ್ಲಿಗೆ ಮೈಗ್ರೇಟ್ ಮಾಡಿಸುತ್ತೆ. ಸೊ ಆಮೇಲೆ ಬೇಕಿದ್ರೆ ನೀವು ಓದ್ಕೊಳ್ತಾ ಹೋಗ್ಬೋದು. ಬಟ್ ಓವರಾಲ್ ಕೇಳ್ತಾ ಬಂದರೆ ಕೋಚಿಂಗ್, ಐ ಆಮ್ ಎ ಪ್ರಾಡಕ್ಟ್ ಆಫ್ ಕೋಚಿಂಗ್ ಸರ್. ನಾನು ಸುಮಾರು ಕೋಚಿಂಗಲ್ಲಿ ಕಲ್ತಿದ್ದೀನಿ, ಟೆಸ್ಟ್ ಸೀರೀಸ್ಗಳು ತೊಗೊಂಡಿದ್ದೀನಿ. ಸೊ ಕೋಚಿಂಗ್ ಹೆಲ್ಪ್ ಅಂತೂ ಮಾಡಿದೆ, ನನಗಂತೂ ತುಂಬ ಹೆಲ್ಪ್ ಮಾಡಿದೆ. ಸೊ ಕೋಚಿಂಗ್ ವಿಲ್ ಹೆಲ್ಪ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ಮೆಂಟರ್ಸ್. ಸೊ ನಿಮಗೆ ಮೆಂಟರ್ ಇದೆ, ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ದೆನ್ ಫೈನ್. ಡೆಲ್ಲಿಗೆ ಹೋಗ್ಬೇಕಾ ಸರ್ ಕೋಚಿಂಗಿಗೆ? ದಟ್ ಈಸ್ ನಾಟ್ ನೆಸಸರಿ ಸರ್. ನಾವು ಯಾರು ಡೆಲ್ಲಿಲಿ ಓದ್ದೋರಲ್ಲ. ಬಟ್ ಡೆಲ್ಲಿ ಎನ್ವಿರಾನ್ಮೆಂಟ್ ಏನಿದೆ, ಡೆಲ್ಲಿ ಎನ್ವಿರಾನ್ಮೆಂಟ್ ವೆರಿ ಸ್ಟ್ರಿಕ್ಟು, ವೆರಿ ಅಂದರೆ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ತುಂಬ ಜಾಸ್ತಿ ಇದೆ, ಕೊಲೆಟ್ರಲ್ ಡ್ಯಾಮೇಜ್ ಆಗುತ್ತೆ, ಅದೊಂದೆಲ್ಲ ಇದೆ. ಸೊ ಅದು ಬಿಟ್ಟರೆ ಡೆಲ್ಲಿಲಿ ಹೋಗಿ ಅಷ್ಟು ಖರ್ಚು ಮಾಡ್ಕೊಂಡು ಓದಲೇಬೇಕು ಅನ್ನೋಂಥ ನೆಸೆಸಿಟಿ ಇಲ್ಲ. ಬೆಂಗಳೂರಲ್ಲಿ ಆಗ್ಬೋದು, ಮೈಸೂರಲ್ಲೂ ಆಗ್ಬೋದು, ಸೊ ಎಲ್ಲ ಕಡೆ ಧಾರವಾಡದಲ್ಲಿ ಆಗ್ಬೋದು, ಒಳ್ಳೊಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಬರ್ತಿದ್ದಾರೆ, ಅಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಕೋಚಿಂಗ್ ತೊಗೊಬೇಕು ಅಂದರೆ ಆನ್ಲೈನ್ ಒಳ್ಳೇದಾ ಆಫ್ಲೈನ್ ಒಳ್ಳೇದಾ? ಆಫ್ಲೈನ್, ಐ ಪ್ರಿಫರ್ ಆಫ್ಲೈನ್ ಸರ್. ಆನ್ಲೈನು ಜನರಲಿ ಏನಾಗ್ತಾ ಬರುತ್ತೆ, ನೀವು ಒಂದು 3-4 ಮಂತ್ಸ್ ಆದಮೇಲೆ ಬೇಕಿದ್ರೆ ಆನ್ಲೈನ್ ಶಿಫ್ಟ್ ಆದರೂ ಓಕೆ. ಬಟ್ ಸ್ಟಾರ್ಟಿಂಗಲ್ಲಿ ಆಫ್ಲೈನ್ ಬೇಕು, ಏನಕ್ಕೆ ಆ ಕ್ಲಾಸ್ ಎನ್ವಿರಾನ್ಮೆಂಟ್ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು, ಯಾಕಂದರೆ ಒಂದು ಅಕೌಂಟಬಿಲಿಟಿ ಇರುತ್ತೆ, ಒಂದು ರೆಗ್ಯುಲೇಷನ್ ಇರುತ್ತೆ. ಸರ್ ಯಾವುದಾದ್ರೂ ಒಂದು 5 ಒಳ್ಳೆ ಬುಕ್ಕು ಮಕ್ಕಳಿಗೆ ಓದೋದಕ್ಕೆ? ಕನ್ನಡದಲ್ಲ ಸರ್?
ಕನ್ನಡ, ಇಂಗ್ಲಿಷ್, ಎನಿಥಿಂಗ್ Actually, ಯುವರ್ I'm- ಫೇವ್ರೆಟ್. ನನ್ನ ಕನ್ನಡದಲ್ಲಿ ನನಗೆ ತುಂಬ ಇಷ್ಟ ಆದ ಪುಸ್ತಕಗಳು ಒಂದು ಮರಳಿ ಮಣ್ಣಿಗೆ, ಡಾಕ್ಟರ್ ಶಿವರಾಮ್ ಕಾರಂತರದ್ದು. ಅದು ಬಿಟ್ಟರೆ ಮಲೆಗಳಲ್ಲಿ ಮದುಮಗಳು ಅಂತ ಕುವೆಂಪು ಅವ್ರದ್ದು. ಸೊ ಅದಾದಮೇಲೆ ನನಗೆ ಭೈರಪ್ಪ ಅವರಲ್ಲಿ ವಂಶವೃಕ್ಷ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಇತ್ತೀಚೆಗೆ ತೇಜೋ ತುಂಗಭದ್ರ ಓದಿದೆ ಸರ್, ತುಂಬ ಒಳ್ಳೆ ಪುಸ್ತಕ. ವಸುಧೇಂದ್ರ ಅವರು. ವಸುಧೇಂದ್ರ ಅವ್ರದ್ದು, ಅವ್ರಿಗೆ ಮೇಲ್ ಕೂಡ ಮಾಡಿದ್ದೆ. ವೆರಿ ಫ್ಯಾಂಟಾಸ್ಟಿಕ್ ರೈಟಿಂಗ್ ಅದು. ನನಗೆ ರೇಷ್ಮೆ ಬೆಟ್ಟೆ ನೋಡ್ತಾ ಇರಬೇಕಾದ್ರೆ ಅದಿನ್ನೊಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿತ್ತು. ಬಟ್ ತೇಜೋ ತುಂಗಭದ್ರ ಇಸ್ ಅ ಫ್ಯಾಂಟಾಸ್ಟಿಕ್ ಬುಕ್ಕು. ತುಂಬಾ ಲಾಂಗ್ ಕಾನ್ವರ್ಸೇಷನ್ ಮಾಡಿದ್ವಿ ಆಕ್ಚುಲಿ. ಲೈಕ್ ವಿ ನೀಡ್ ಟು ಡಿಸ್ಕಸ್ ಇನ್ ಪಾಡ್ಕಾಸ್ಟ್. ಸರ್ಗೆ ಒಂದ್ಸತಿ ಕರೆದಿದ್ದೆ, ಮೇ ಕಮ್ ಲೈಕ್ ಮೇ ಬಿ ಇನ್ ದ ನೆಕ್ಸ್ಟ್ ವೀಕ್. ಇಟ್ಸ್ ಅ ವೆರಿ ಗುಡ್ ಬುಕ್ ಸರ್. ತೇಜೋ ತುಂಗಭದ್ರ ತುಂಬ ಇಷ್ಟ ಆಯಿತು ನನಗೆ ಪುಸ್ತಕ. ಸೊ ಇದು 4 ಆಯಿತು. ಅದಾದಮೇಲೆ ನಂದು ಒಂದು ನಾನ್ ಫಿಕ್ಷನ್ ಬುಕ್ಕು ಕನ್ನಡದಲ್ಲೇ ಕುವೆಂಪು ಅವ್ರು ಬರೆದಿರೋಂಥದ್ದು, ಪ್ರತಿಯೊಬ್ಬ ಯೂತ್ ಓದಲೇಬೇಕು ಅಂದರೆ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಒಂದು ಪುಸ್ತಕ ಇದೆ ಸರ್. ಫ್ಯಾಂಟಾಸ್ಟಿಕ್. ಅಂದರೆ ಒಂದು ಯೂತ್ಗೆ ಅದೊಂದು ಕಾನ್ಸ್ಟಿಟ್ಯೂಷನ್ ಇದ್ದಂಗೆ, ನೀನು ಏನು ಫಾಲೋ ಮಾಡಬೇಕು ಅನ್ನೋದನ್ನು ಕೊಟ್ಬಿಡುತ್ತೆ. ಸೊ ಅಂಥ ಒಂದು ಅದ್ಭುತವಾದ ಪುಸ್ತಕ. ನಮ್ಮ ಜೀವನವನ್ನು ಅದ್ರ ಮೇಲೆ ರೂಢಿಸ್ಕೊಳ್ತಾ ಹೋಗ್ಬಿಟ್ರೆ ಸೊ ತುಂಬ ಒಳ್ಳೆ ಪುಸ್ತಕ ಆಗುತ್ತೆ. ಈ 5 ಪುಸ್ತಕ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದಿಸ್ ಶೋ. ಭಾಳಷ್ಟು ಇನ್ಸೈಟ್ ಸಿಕ್ತು. ನಮ್ಮ ಮಕ್ಕಳಿಗೆ ಆಗಿರ್ಬೋದು, ಆಡಿಯನ್ಸ್ಗೆ ಆಗಿರ್ಬೋದು, ಭಾಳಷ್ಟು ಜನಕ್ಕೆ ಇದರಿಂದ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಮತ್ತೆ ಬರ್ತಾ ಇರಿ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಪಾಡ್ಕಾಸ್ಟ್ಗೆ. ವಿ ಕ್ಯಾನ್ ಹೋಸ್ಟ್ ಸಚ್ ಕೈಂಡ್ ಆಫ್ ಶೋಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.